ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ರಘುಕುಲದ ಅರಸರ ರಾಜಧಾನಿಯಾದಂಥ ಅಯೋಧ್ಯ ನಗರದ ವರ್ಣನೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಂತೆ ನಾವು ಗಮನಿಸಿದ್ವಿ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 6ನೇ ಸರ್ಗದಲ್ಲಿ ದಶರಥ ಮಹಾರಾಜನ ರಾಜ್ಯಭಾರ ಮತ್ತು ಆಗಿನ ಕಾಲದ ಜನಜೀವನ ಇತ್ಯಾದಿಗಳ ವರ್ಣನೆ ಇದೆ. ಅಯೋಧ್ಯ ಪಟ್ಟಣವನ್ನು ಆಳುತ್ತಿದ್ದಂಥ ಆ ದಶರಥ ಮಹಾರಾಜನು ಕೂಡ ಯಾವ ಋಷಿಗಳಿಗೂ ಕಡಿಮೆಯವನಾಗಿರಲಿಲ್ಲ. ವೇದಗಳನ್ನು ಸಾಂಗವಾಗಿ ಆತ ಅಧ್ಯಯನ ಮಾಡಿದವನಾಗಿದ್ದ. ಪರಾಕ್ರಮಿಗಳಾದವರನ್ನ, ಪಂಡಿತರಾದವರನ್ನ, ಅವರು ಬೇರೆ ಯಾವುದೇ ದೇಶದಲ್ಲಿದ್ದವರಾಗಿದ್ದರೂ ಕೂಡ ಅವರನ್ನು ತನ್ನ ದೇಶಕ್ಕೆ ಕರೆಸಿಕೊಂಡು ಅವರಿಗೆ ಮಾನ ಸನ್ಮಾನಗಳನ್ನು ಮಾಡಿ ಅವರನ್ನು ತನ್ನ ದೇಶದಲ್ಲಿ ನೆಲೆಯೂರಿಸಿಕೊಳ್ತಿದ್ದ. ಸರ್ವಸಂಗ್ರಹ ಅಂತ ಅವರನ್ನು ಕರೀತಾರೆ. ರಾಜನ ಆಸ್ಥಾನಕ್ಕೆ, ರಾಜನ ಆಡಳಿತಕ್ಕೆ ಪರಾಕ್ರಮಿಗಳಾದವರು ಮತ್ತು ಪಂಡಿತರಾದವರು ಭೂಷಣರು ಅಂಥವರನ್ನ ಸಂಗ್ರಹ ಮಾಡ್ಕೊಳ್ತಿದ್ದ. ದೀರ್ಘದರ್ಶಿಯಾಗಿದ್ದ. ಈಗಿನ ಕಾರ್ಯಗಳ ಪರಿಣಾಮ ಮುಂದೆ ಅನೇಕ ದಿವಸಗಳು ಕಳೆದ ಬಳಿಕ ಏನಾಗಬಹುದು ಅನ್ನೋದನ್ನ ಆತ ಮೊದಲೇ ತಿಳ್ಕೊಳ್ತಿದ್ದ. ತೇಜಸ್ವಿಯಾಗಿದ್ದ. ಪೌರ ಜಾನಪದ ಪ್ರಿಯ. ತನ್ನ ಆಡಳಿತದಲ್ಲಿರುವಂಥ, ತನ್ನ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಆತ ಪ್ರೀತಿ ಪಾತ್ರನಾಗಿದ್ದ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂಥ ಅವನು 10,000 ಮಹಾರಸರಾದಂಥ ರಾಜರ ಜೊತೆಗೆ ಯುದ್ಧ ಮಾಡ್ತಿದ್ದ. ಹಾಗಾಗಿ ಅತಿರಥ ಅಂತ ಅನ್ಸ್ಕೊಂಡಿದ್ದ ಅವನು. ಮಹಾರಥರು ಅಂದರೆ ಅವರು ದೊಡ್ಡ ಪರಾಕ್ರಮಿಗಳು. 10,000 ಮಹಾರಥರ ಜೊತೆ ಏಕಾಂಗಿಯಾಗಿ ಈತ ಹೋರಾಟ ಮಾಡಬಲ್ಲಂಥವನಾಗಿದ್ದ. ಹಾಗಾಗಿ ಅತಿರಥ ಅಂತ ಅನ್ಸ್ಕೊಂಡಿದ್ದ. ಅನೇಕ ಯತ್ನಗಳನ್ನು ಮಾಡಿದ್ದ. ಪ್ರಜೆಗಳಿಗೆ ಅನುಕೂಲವಾಗುವಂತೆ ಕೆರೆ, ಬಾವಿ ಮೊದಲಾದವುಗಳನ್ನು ತೋಡಿಸಿ ಪ್ರಜಾಪಾಲನ ಧರ್ಮದಲ್ಲಿ ನಿರಂತರವಾದಂಥ ಆಸಕ್ತಿ ಉಳ್ಳವನಾಗಿದ್ದ. ಪ್ರಜೆಗಳನ್ನ, ಸಾಮಂತರಾಜರನ್ನ ಮತ್ತು ಮಂತ್ರಿಗಳನ್ನ, ಸೇನಾಪತಿಗಳನ್ನ ಯಾವತ್ತು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ತಾನೇ ರಾಜನಾಗಿದ್ರೂ ಕೂಡ ಆತ ಋಷಿಗೆ ಸದೃಶನಾಗಿದ್ದರಿಂದ, ಋಷಿಯಂತೆ ದೊಡ್ಡ ಜ್ಞಾನಿಯಾಗಿದ್ದರಿಂದ ರಾಜಋಷಿಯಾಗಿದ್ದ. ಬರೇ ರಾಜಋಷಿಯಾಗಿದ್ದಲ್ಲ, ಮಹರ್ಷಿ ಕಲ್ಪ. ರಾಜರ್ಷಿಯ ಮುಂದಿನ ಪಟ್ಟ ಏನಿದೆ ಅದು ಮಹರ್ಷಿ ಎನ್ನುವ ಪಟ್ಟ. ಆ ಮಹರ್ಷಿಯ ಪಟ್ಟಕ್ಕೆ ಆತ ಏರಿದವನಾಗಿದ್ದ. ಸ್ವರ್ಗಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಆತನ ಕೀರ್ತಿ ಹಬ್ಬಿತ್ತು. ದಶರಥ ಅಂತ ಆತನ ಹೆಸರೇನಿದೆಯಲ್ಲ, 10 ದಿಕ್ಕುಗಳಲ್ಲಿಯೂ ಆತನ ರಥ ಸಂಚಾರ ಮಾಡಬಲ್ಲದ್ದಾಗಿತ್ತಾದ್ರಿಂದ ಅವನಿಗೆ ದಶರಥ ಅಂತಿದ್ರು. ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ಹೀಗೆ 4 ದಿಕ್ಕುಗಳು ಮತ್ತು ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯವ್ಯ ಅಂತ 4 ಅವಾಂತರ ದಿಕ್ಕುಗಳು, 8 ದಿಕ್ಕುಗಳು, ಊರ್ಧ್ವ ದಿಕ್ಕು ಮತ್ತು ಅಧೋ ದಿಕ್ಕು, ಹೀಗೆ 10 ದಿಕ್ಕುಗಳೇನಿವೆ. ಈ ಎಲ್ಲ ದಿಕ್ಕುಗಳಿಗೂ ಕೂಡ ಸಂಚಾರ ಮಾಡಬಲ್ಲಂಥವನಾಗಿದ್ದ. ರಥದಲ್ಲಿ ಕುತ್ಕೊಂಡು ಸಂಚಾರ ಮಾಡ್ತಿದ್ದ. ಆದ್ದರಿಂದ ಅವನಿಗೆ ದಶರಥ ಅಂತ ಈ ರೀತಿಯ ಹೆಸರು ಬಂದಿತ್ತು. ಅಪರಿಮಿತವಾದಂತಹ ಸೇನಾಬಲ ಆತನಲ್ಲಿತ್ತು. ಎಲ್ಲ ಶತ್ರುಗಳನ್ನು ಆತ ದಮನ ಮಾಡಿದ್ದ. ಶ್ರೇಷ್ಠವಾದಂತಹ ವಂಶದಲ್ಲಿ ಸ್ವಯಂ ಹುಟ್ಟಿದ್ದ ಮತ್ತು ಆತನ ಸ್ನೇಹಿತರು ಕೂಡ ಶ್ರೇಷ್ಠವಾದಂತಹ ಹಿನ್ನೆಲೆಯುಳ್ಳವರಾಗಿದ್ದರು. ಜಿತೇಂದ್ರಿಯನಾಗಿದ್ದ. ಧನ ಮತ್ತು ಅಮೂಲ್ಯವಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡುವುದರಲ್ಲಿ ಇಂದ್ರ ಮತ್ತು ಕುಬೇರರಿಗೆ ಆತ ಸಮಾನನಾಗಿದ್ದ. ವೈವಸ್ವತ ಮನು, ಸೂರ್ಯನ ಮಗನಾದಂತಹ ವೈವಸ್ವತ ಮನು, ಆತ ಈ ಸೂರ್ಯವಂಶಕ್ಕೆ ಮೂಲ ಪುರುಷ. ಲೋಕವನ್ನು ಅವನು ಹೇಗೆ ರಕ್ಷಣೆ ಮಾಡ್ತಿದ್ನೋ ಅದರಂತೆ ಈ ದಶರಥನು ಕೂಡ ಅಯೋಧ್ಯ ನಗರದಲ್ಲಿ ವಾಸ ಮಾಡಿಕೊಂಡು ಭೂಲೋಕವನ್ನ ಪಾಲನೆ ಮಾಡ್ತಿದ್ದ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಈ 4 ವಿಧವಾದಂಥ ಪುರುಷಾರ್ಥಗಳನ್ನು ಕೂಡ ಸಾಧನೆ ಮಾಡಿಕೊಂಡು ಇಂದ್ರನು ಅಮರಾವತಿ ಪಟ್ಟಣದಲ್ಲಿ ಹೇಗಿದ್ನೋ ಹಾಗೆ ಈ ದಶರಥ ಅಯೋಧ್ಯ ನಗರದಲ್ಲಿ ಇದ್ದ. ಆತನ ಪ್ರಜೆಗಳು ನಿತ್ಯ ಸಂತುಷ್ಟರಾಗಿದ್ದರು. ಅವರು ಯಾರೂ ಕೂಡ ಅನಕ್ಷರಸ್ಥರಾಗಲಿ, ಅವಿದ್ಯಾವಂತರಾಗಲಿ ಅವನ ದೇಶದಲ್ಲಿ ಇಲ್ಲೇ ಇಲ್ಲ.
ನ ಅಸ್ಮಿನ್ ಪುರವರೇ ಸೃಷ್ಟಾ ಧರ್ಮಾತ್ಮನಃ ಬಹುಶ್ರುತಾ. ಅಲ್ಪಶ್ರುತರಾದವರು, ಅಪಂಡಿತರಾದವರು ಯಾರೂ ಕೂಡ ಅವನ ದೇಶದಲ್ಲೇ ಇರಲಿಲ್ಲ. ಜನಸಾಮಾನ್ಯರು ಕೂಡ ಅನಕ್ಷರಸ್ಥರಂತೂ ಇಲ್ಲೇ ಇಲ್ಲ, ಎಲ್ಲರೂ ಕೂಡ ತಿಳಿದಂಥವರು, ಜ್ಞಾನಿಗಳಾದವರೇ ಆಗಿದ್ದರು. ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥವರಾಗಿದ್ದರು, ಎಲ್ಲರೂ ಧರ್ಮಾತ್ಮರಾಗಿದ್ದರು. ಮತ್ತು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡೋದ್ರ ಮೂಲಕ ತಮಗೇನು ಆದಾಯ ಬರ್ತದಲ್ಲ ಅಷ್ಟರಿಂದ ಅವರು ಸಂತುಷ್ಟರಾಗಿದ್ದರು. ಹೆಚ್ಚಿನ ಆದಾಯಕ್ಕಾಗಿ ಅವರು ಲೋಭ ಮಾಡ್ತಿರ್ಲಿಲ್ಲ. ಇನ್ನೊಬ್ಬರ ಸಂಪತ್ತನ್ನು ಕೊಂಡು ಅವ್ರು ಯಾವತ್ತೂ ಕೂಡ ಅಸೂಯೆ ಮಾಡ್ತಿರ್ಲಿಲ್ಲ. ಎಲ್ಲರೂ ಕೂಡ ಸತ್ಯವಾದಿಗಳಾಗಿದ್ದರು. ಅಲ್ಪ ಧನ ಇದ್ದವರು ಯಾರೂ ಕೂಡ ಅಲ್ಲಿರಲೇ ಇಲ್ಲ. ಅಲ್ಪ ತೃಪ್ತರಾಗಿದ್ದರು ಅವರು, ಆದರೆ ಯಾರಿಗೂ ಧನ ಸಂಗ್ರಹ ಏನು ಕಡಿಮೆ ಇರಲಿಲ್ಲ. ಎಲ್ಲರೂ ಕೂಡ ಮಹಾಧನಿಕರೇ ಆಗಿದ್ದರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಮೇಲೆ ಗುರಿ ಇಟ್ಟುಕೊಂಡು ಪ್ರತಿಯೊಂದು ಚಟುವಟಿಕೆಯನ್ನು ಮಾಡುವಂಥವ್ರು ಇದ್ದರು. ಎಲ್ಲರ ಮನೆಗಳಲ್ಲಿಯೂ ಕೂಡ ದೊಡ್ಡ ಪ್ರಮಾಣದ ಹಸುಗಳು, ಕುದುರೆಗಳಿದ್ದವು. ಅಂದರೆ ವಾಹನ ಸೌಕರ್ಯ ಎಲ್ಲ ಜನರಿಗೂ ಕೂಡ ಬೇಕಾದಷ್ಟು ಪ್ರಮಾಣದಲ್ಲಿ ಇತ್ತು. ಎಲ್ಲ ಕುಟುಂಬಗಳಲ್ಲಿಯೂ ಕೂಡ ಧನ ಧಾನ್ಯಗಳ ಸಮೃದ್ಧಿ ಇತ್ತು. ಕುಟುಂಬ ಅಂತಂದರೆ ಯಾವುದನ್ನು ಕುಟುಂಬ ಅಂತ ಕರಿಬೇಕು ಅನ್ನೋದನ್ನು ವ್ಯಾಖ್ಯಾನದಲ್ಲಿ ಒಂದು ಬೇರೆ ರೀತಿಯಾಗಿ ವಿವರಣೆ ಮಾಡ್ತಾರೆ. ಕುಟುಂಬ ಸಾಮಾನ್ಯವಾಗಿ ಗಂಡ, ಹೆಂಡತಿ, ಮಕ್ಕಳು ಇಷ್ಟ ಅರ್ಥದಲ್ಲಿ ನಾವು ತಗೋತೀವಿ. ವಿಶೇಷ ಅರ್ಥದಲ್ಲಿ ಕುಟುಂಬ ಅಂತಂದರೆ ಹೆಂಡತಿ ಅಂತ ಅರ್ಥದಲ್ಲಿ ತಗೊಳ್ಳೋದಿದೆ. ಆದರೆ ಇಲ್ಲಿ ಕುಟುಂಬ ಅಂತ ಏನು ಹೇಳ್ತಾರೆ? ಮಾತಾ ಪಿತಾ ಸ್ಪೃಶೇ ಪುತ್ರೌ ಪುತ್ರಿ ಪತ್ನಿ ಅತಿಥಿ ಸ್ವಯಂ ದಶ ಸಂಖ್ಯಾ ಕುಟುಂಬೀತಿ. ಕುಟುಂಬಿ ಅಂತ ನೀವು ಅನಿಸ್ಕೋಬೇಕಾದ್ರೆ ನಿಮ್ಮ ಮನೆಯಲ್ಲಿ 10 ಜನ ಇರಬೇಕು ಅಂತ ಇದೊಂದು ಸಂಪ್ರದಾಯದ ಮಾತು. ಅದೇನೆಂದರೆ, ನೀವು ಕುಟುಂಬದ ಯಜಮಾನರಾದರೆ ನಿಮ್ಮ ತಂದೆ ತಾಯಿಗಳಿರಬೇಕು. ಅಂದರೆ ಅವರು ನಿವೃತ್ತರಾಗಿದ್ದಾರೆ, ಕುಟುಂಬದ ಯಾಜಮಾನ್ಯವನ್ನು ನಿಮಗೆ ಒಪ್ಪಿಸಿ ಅವರು ವಿಶ್ರಾಂತರಾಗಿದ್ದಾರೆ ಅಂತ ಅರ್ಥ. ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳು, ನಿಮಗೆ 2 ಗಂಡು ಮಕ್ಕಳು ಇರಬೇಕು. ನಿಮಗೆ 2 ಗಂಡು ಮಕ್ಕಳು, ಆ 2 ಗಂಡು ಮಕ್ಕಳಿಗೂ ಮದುವೆ ಆಗಿರಬೇಕು. ಅಂದರೆ 2 ಸೊಸೆಯಂದರು, 2 ಮಕ್ಕಳು, ತಂದೆ ತಾಯಿದ್ರು. ಇದಾದ್ಮೇಲೆ ಒಬ್ಬ ಮಗಳಿರ್ಬೇಕು ನಿಮಗೆ. ಆ ಮಗಳಿಗೆ ಮದುವೆ ಆಗಿದ್ದು ಬಿಟ್ಟಿದ್ದಿಲ್ಲೇನು ಹೇಳಿಲ್ಲ ಇನ್ನು. ಮಗಳು ಮತ್ತು ನಿಮಗೆ ಪತ್ನಿ ಮತ್ತು ಅತಿಥಿ, ಸದಾ ಮನೆಯಲ್ಲಿ ಒಬ್ಬ ಅತಿಥಿ ಇರಬೇಕು. ಕುಟುಂಬ ಅಂತಂದರೆ 10ನೇ ಘಟಕ ಏನಿದೆ ಅದು ಅತಿಥಿ. ಅತಿಥಿ ನಿತ್ಯ ಮನೆಯಲ್ಲಿ ಇರೋದಿಲ್ಲ, ಆದರೆ ಅತಿಥಿಯನ್ನು ಸೇರಿಸಿ ಕುಟುಂಬ ಅಂತ ಹೇಳ್ತಿರ್ಬೇಕಾದ್ರೆ ನಿತ್ಯ ಮನೆಯಲ್ಲಿ ಒಬ್ಬ ಅತಿಥಿ, ಈ ಅತಿಥಿ ಹೋದರೆ ಮತ್ತೊಬ್ಬ ಅತಿಥಿ, ಹಾಗಿದ್ರೆ ಅದು ಕುಟುಂಬ ಅಂತ ಅನ್ಕೋತದೆ. ಮತ್ತು ಯಜಮಾನ ಆದವನು ಆ ತಂದೆ ತಾಯಿ, 2 ಗಂಡು ಮಕ್ಕಳು, ಹೆಣ್ಮಕ್ಳು ಇವರೆಲ್ಲರನ್ನು ಕೂಡ ಪೋಷಣೆ ಮಾಡುವಂಥವನು ಆತ ಯಜಮಾನ. ಈ 10 ಮಂದಿ ಸೇರಿದ ಸಂಸಾರಕ್ಕೆ ಏನು ಕರೀತಾರೆ? ಕುಟುಂಬ ಅಂತ ಕರೀತಾರೆ. ಅಂಥ ಎಲ್ಲ ಕುಟುಂಬಗಳು ಕೂಡ ಧನಧಾನ್ಯದಿಂದ ಸಮೃದ್ಧಿಯಿಂದ ಕೂಡಿದ್ದವಾಗಿದ್ದವು. ಅಯೋಧ್ಯಾನಗರದಲ್ಲಿ ಧರ್ಮವನ್ನು ಬಿಟ್ಟು ಕೇವಲ ಕಾಮವನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿ ಅಥವಾ ದುಷ್ಟ ಚಾರಿತ್ರ್ಯವುಳ್ಳಂಥ ವ್ಯಕ್ತಿ, ಕ್ರೂರಿಯಾದಂಥವನು, ಹೀಗೆ ಅಂಥ ಮನುಷ್ಯ ಎಲ್ಲೂ ಕೂಡ ಇರಲೇ ಇಲ್ಲ. ಆತ್ಮಾನಂ ಧರ್ಮಕೃತ್ಯಂಚ ಪುತ್ರದಾರಾಂಶ ಪೀಡೆಯೇ ಲೋಭಾದ್ಯ ಪಿತರೌ ಭ್ರಾತೃ ಸ ಕದರ್ಯ ಇತಿ ಸ್ಮೃತಃ. ಕದರ್ಯ ಅಂದರೆ ಯಾರು? ದುಷ್ಟ ಅಂತ ಸಾಧಾರಣವಾಗಿ ಇಷ್ಟೇ ಅರ್ಥ ಮಾಡ್ಕೋತೀವಿ. ಆದರೆ ವ್ಯಾಖ್ಯಾನ ಏನು ಹೇಳ್ತದೆ ಅಂದರೆ, ಯಾರು ಲೋಭದ ಕಾರಣದಿಂದ ಧರ್ಮ ಕಾರ್ಯವನ್ನು ಪರಿತ್ಯಾಗ ಮಾಡ್ತಾನೆ, ಆತ್ಮಾನಂ ಧರ್ಮಕೃತ್ಯಂಚ ಪುತ್ರದಾರಾಂಶ ಪೀಡೆಯೇ, ತನ್ನ ಮಕ್ಕಳನ್ನ, ಹೆಂಡತಿಯನ್ನ, ತಂದೆ ತಾಯಿಗಳನ್ನು ಪೀಡಿಸ್ತಾನೆ ತನ್ನ ದುರಾಸೆಗಾಗಿ, ಅಣ್ಣ ತಮ್ಮಂದ್ರನ್ನು ಪೀಡಿಸ್ತಾನೆ, ಸಂಪಾದಿಸಿದ್ದನ್ನ ತಾನೂ ಭೋಗ ಮಾಡೋದಿಲ್ಲ, ಇನ್ನೊಬ್ಬರಿಗೆ ದಾನನೂ ಮಾಡೋದಿಲ್ಲ. ಅಂಥ ವ್ಯಕ್ತಿಯನ್ನು ಕದರ್ಯ ಅಂತ ಕರೀತಾರೆ. ಅಂಥ ವ್ಯಕ್ತಿ ಅಲ್ಲಿ ಯಾರು ಕೂಡ ಇರಲೇ ಇಲ್ಲ. ಅವಿದ್ಯಾವಂತನಾಗಲಿ ಮತ್ತು ಪರಲೋಕ, ಸ್ವರ್ಗ, ನರಕ, ದೇವರು ಇತ್ಯಾದಿಗಳ ಬಗ್ಗೆ ತಿರಸ್ಕಾರವನ್ನು ಮಾತನಾಡುವಂಥ ನಾಸ್ತಿಕ ಯಾರೂ ಅಲ್ಲಿ ಇರಲೇ ಇಲ್ಲ. ಅದು ನಾಸ್ತಿಕರ ಲಕ್ಷಣ. ಸ್ವರ್ಗ ನರಕಾದಿಗಳು ಇಲ್ಲವೇ ಇಲ್ಲ, ಪುಣ್ಯ ಪಾಪಾದಿಗಳು ಇಲ್ಲವೇ ಇಲ್ಲ, ಭಗವಂತ ಇಲ್ಲವೇ ಇಲ್ಲ, ದೇವರನ್ನು ಇಲ್ಲವೇ ಇಲ್ಲ. ಇದ್ರೂ ಕೂಡ ಆತನ ಉಪಾಸನೆ ನಾವು ಮಾಡಬೇಕಾಗಿಲ್ಲ ಅಂತ ನೋವರು ಏನಿದ್ದಾರೆ ಅವರು ನಾಸ್ತಿಕರು. ಅಂತ ನಾಸ್ತಿಕ ಯಾರು ಆ ಪ್ರದೇಶದಲ್ಲಿ ಇಲ್ಲೇ ಇಲ್ಲ. ಆ ಪಟ್ಟಣದಲ್ಲಿರತಕ್ಕಂಥ ಸ್ತ್ರೀಯರು, ಪುರುಷರೆಲ್ಲರೂ ಕೂಡ ಧರ್ಮಶೀಲರಾಗಿದ್ದರು ಮತ್ತು ಜಿತೇಂದ್ರಿಯರಾಗಿದ್ದರು. ಸೌಮ್ಯವಾದಂಥ ಸ್ವಭಾವ, ಶ್ರೇಷ್ಠವಾದಂಥ ಶೀಲ, ಇವುಗಳಿಂದ ಜನಸಾಮಾನ್ಯರು ಕೂಡ ಋಷಿಗಳಂತ ಕಾಣಿಸ್ತಿದ್ರು. ಮತ್ತು ಅವರ ವೈಭವ ಹೇಗಿತ್ತಂದ್ರೆ, ಎಲ್ಲರೂ ಕೂಡ ಕರ್ಣಕುಂಡಲ ಧರಿಸ್ಕೊಂಡಿದ್ರು. ಕರ್ಣಕುಂಡಲ ಧರಿಸದೇ ಇದ್ದವನು
ಅಲಂಕಾರ ಮಾಡ್ಕೊಳ್ಳದೆ ಇದ್ದವರಲ್ಲಿ ಯಾರೂ ಇರಲೇ ಇಲ್ಲ. ಎಲ್ಲರ ವೈಭವನೂ ಹಾಗಿತ್ತು. ಶಿರಸ್ತ್ರಾಣಗಳನ್ನು ಧರಿಸೋದು ಆಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಕಡ್ಡಾಯ ಆಗಿತ್ತು. ಒಂದಲ್ಲ ಒಂದು ರೀತಿಯಾದಂಥ ಶಿರಸ್ತ್ರಾಣವನ್ನು ಎಲ್ಲರ ಕಡೆ ಧರಿಸ್ತಿದ್ರು. ಕಿರೀಟವನ್ನೇ ಇಲ್ಲದೇ ಇರಬಹುದು, ರುಮಾಲು, ಪಗಡಿ ಇತ್ಯಾದಿಗಳನ್ನ ಎಲ್ಲ ಜನರು ಕೂಡ ಧರಿಸ್ತಿದ್ರು. ರತ್ನಮಾಲೆಗಳನ್ನು ಮತ್ತು ತಮ್ಮ ಯಾವುದೇ ಅಪೇಕ್ಷೆ, ಆಕಾಂಕ್ಷೆ, ನಿರೀಕ್ಷೆಗಳನ್ನು ಎಲ್ಲರೂ ಕೂಡ ಪೂರ್ಣ ಮಾಡಿಕೊಂಡಿದ್ರು. ಅತೃಪ್ತವಾದಂತಹ ಆಸೆಯುಳ್ಳವರು ಯಾರೂ ಕೂಡ ಇರಲಿಲ್ಲ. ಕಾಲ ಕಾಲಕ್ಕೆ ಅಭ್ಯಂಗ ಸ್ನಾನ ಮಾಡ್ತಿದ್ರು ಎಲ್ಲರೂ ಕೂಡ. ಶ್ರೇಷ್ಠವಾದಂಥ ಶ್ರೀಗಂಧ ಮೊದಲಾದಂಥ ಗಂಧಗಳನ್ನು ತಮ್ಮ ಶರೀರಕ್ಕೆ ಲೇಪನ ಮಾಡ್ಕೊಳ್ತಿದ್ರು. ಕುಂಕುಮ, ಕಸ್ತೂರಿ ಮೊದಲಾದವುಗಳ ಪರಿಮಳ ಅವರ ಶರೀರದಿಂದ ಯಾವತ್ತೂ ಕೂಡ ಹೊರಸೂಸ್ತಿತ್ತು. ಇದು ಅವರ ವೈಭವವನ್ನು ತೋರಿಸ್ತದೆ. ಎಲ್ಲಿಯೂ ಕೂಡ ಆಹಾರದ ಅಭಾವವಿರಲಿಲ್ಲ. ತೀರಾ ಸಾಧಾರಣವಾದಂಥ ಕೆಟ್ಟ ಅನ್ನವನ್ನು ಊಟ ಮಾಡೋರು ಯಾರೂ ಇರಲೇ ಇಲ್ಲ. ಎಲ್ಲರ ಮನೆಯಲ್ಲೂ ಕೂಡ ಶ್ರೇಷ್ಠವಾದಂಥ ಮೃಷ್ಟಾನ್ನ ಭೋಜನ. ತಮಗೆ ಬೇಕಾದಷ್ಟು ಭೋಜನ ಮಾಡಲಿಕ್ಕೆ ಅನುಕೂಲ ಇದ್ದಿದ್ದರಿಂದ ಬೇರೆಯವರಿಗೆ ದಾನ ಮಾಡಲಿಕ್ಕೂ ಕೂಡ ಅವರು ಹಿಂಜರಿತಿರಲಿಲ್ಲ. ಅನ್ನದಾನ ಮಾಡದೇ ಇರುವಂಥವ್ರು ಯಾರೂ ಕೂಡ ಇರಲಿಲ್ಲ. ಎಲ್ಲರೂ ಕೂಡ ಅತಿಥಿಗಳ ಆಗಮನವನ್ನು ಎದುರು ನೋಡ್ತಿದ್ರು. ಯಾವಾಗ ಅತಿಥಿಗಳು ಬರ್ತಾರೆ, ನಮ್ಮ ದಾನವನ್ನು ಯಾವಾಗ ಸ್ವೀಕಾರ ಮಾಡ್ತಾರೆ, ನಮ್ಮಲ್ಲಿ ಭೋಜನ ಯಾವಾಗ ಮಾಡ್ತಾರೆ, ಹೀಗೆಲ್ಲರೂ ಕೂಡ ಕಾದು ನೋಡ್ತಿದ್ರು. ಕೈಗೆ ತೋಳ್ಬಳೆಗಳನ್ನು, ಎದೆಗೆ ಪದಕದ ಹಾರವನ್ನು, ಹಸ್ತಕ್ಕೆ ಆಭರಣಗಳನ್ನು, ಉಂಗುರಗಳನ್ನು ಎಲ್ಲರೂ ಕೂಡ ಧರಿಸಿಕೊಂಡಿದ್ರು. ಜಿತೇಂದ್ರಿಯರಲ್ಲವೇ ಇದ್ದವರು, ಸ್ವೇಚ್ಛಾಚಾರಿಗಳಾದವರು ಎಲ್ಲಿಯೂ ಕೂಡ ಸಿಗ್ತಿರ್ಲಿಲ್ಲ. ಇದು ಜನಸಾಮಾನ್ಯರ ಮಾತಾಯಿತು. ಬ್ರಾಹ್ಮಣರಾದವ್ರು ಹೇಗಿದ್ರು ಅಂದರೆ, ಆಹಿತ ಅಗ್ನಿಗಳು ಅಲ್ಲದೇ ಇದ್ದವರು ಯಾರೂ ಇರಲಿಲ್ಲ. ಈಗ ನಾವು ಬ್ರಾಹ್ಮಣರು ಅಂದರೆ ಯಾರು ಒಬ್ಬರು ಬ್ರಾಹ್ಮಣರು ಆಹಿತ ಅಗ್ನಿಗಳಾಗಿದ್ದರೆ, ಅಗ್ನಿಹೋತ್ರಗಳಾಗಿದ್ದರೆ ಅವರು ಅಗ್ನಿಹೋತ್ರಿಗಳು ಅಂತ ಅವರನ್ನು ಪ್ರತ್ಯೇಕವಾಗಿ ಬೆರಳು ಮಾಡಿ ತೋರಿಸ್ಬೇಕಾಗ್ತದೆ. ಯಾಕಂದರೆ ಉಳಿದವರು ಅಗ್ನಿಹೋತ್ರಿಗಳಾಗಿರೋದು ಇಲ್ಲ, ಅವರು ಸಾಮಾನ್ಯವಾದಂತಹ ಧಾರ್ಮಿಕ ಮಾಡಲಿಕ್ಕೆ ಯೋಗ್ಯರಾಗಿರೋದಿಲ್ಲ. ಆದರೆ ಅಲ್ಲಿ ಅಗ್ನಿಹೋತ್ರವನ್ನು ಮಾಡದೇ ಇರುವಂಥ ಬ್ರಾಹ್ಮಣನೇ ಯಾರೂ ಇರಲಿಲ್ಲ. ನಿತ್ಯ ಅಗ್ನಿ ಪೂಜೆಯನ್ನು ಮಾಡಬಲ್ಲಂಥವರಾಗಿದ್ದರು. ಸೋಮಯಾಗ ಮಾಡಿದಂಥ ಬ್ರಾಹ್ಮಣರೇ ಇರಲಿಲ್ಲ. ಎಲ್ಲರೂ ಕೂಡ ಅಂಥ ದಿವ್ಯವಾದಂಥ ಸೋಮಯಾಗ, ವಾಜಪೇಯ ಯಾಗ ಮೊದಲಾದವುಗಳನ್ನು ಮಾಡಿದ್ರು ಅಂತಿದ್ದಾರೆ. ಮುಂದೊಂದು ಕಡೆ ರಾಮ ವನವಾಸಕ್ಕೆ ಹೋಗುವಾಗ ಅದ್ರ ವರ್ಣನೆ ಬರೋದಿದೆ. ವಾಜಪೇಯ ಯಾಗ ಯಾರು ಮಾಡಿರ್ತಾರಲ್ಲ, ವಾಜಪೇಯ ಅನ್ನೋದೊಂದು ದೊಡ್ಡ ಯಾಗದ ಹೆಸರದು. ಹಾಗಾಗಿ ಆ ವಾಜಪೇಯಿ ಅಂತ ಏನು ಹೆಸರಿದೆಯಲ್ಲ, ಅದು ವಾಜಪೇಯಿ ಯಾಗವನ್ನು ಮಾಡಿದವನು ಅನ್ನೋ ಅರ್ಥದಲ್ಲಿ ಬಂದಿದ್ದು. ಆ ವಂಶದಲ್ಲಿ ಹುಟ್ಟಿದಾದ್ರಿಂದ ಇವರೆಲ್ಲ ವಾಜಪೇಯಿಗಳಷ್ಟೇ. ಅಗ್ನಿಹೋತ್ರಿಗಳ ವಂಶದಲ್ಲಿ ಹುಟ್ಟಿದವರಿಂದ ಮುಂದಿನವರು ಅಗ್ನಿಹೋತ್ರಿಗಳು. ಅವರು ಯಾವ ಕೆಟ್ಟ ಕೆಲಸವನ್ನು ಮಾಡಿದ್ರು ಅವರು ಅಗ್ನಿಹೋತ್ರಿಗಳೇ. ಆ ವಾಜಪೇಯಿ ಯಾಗ ಮಾಡಿದವನಿಗೆ ಅವನ ಯಾಗ ಮಾಡಿದ್ರ ಗುರುತಾಗಿ ಒಂದು ಶ್ವೇತಛತ್ರ ಇರ್ತದಂತೆ. ಆ ಶ್ವೇತಛತ್ರವನ್ನು ಹಿಡ್ಕೊಂಡು ವಾಜಪೇಯಿ ಯಾಗ ಮಾಡಿದಂಥ ಬ್ರಾಹ್ಮಣರು ರಾಮ ವನವಾಸಕ್ಕೆ ಹೊರಟಾಗ ಆತನ ಹಿಂದೆ ಹೋದರು ಅಂತ ಮುಂದೊಂದು ಕಡೆ ಬರೋದು. ಹೀಗೆ ವಾಜಪೇಯ, ಸೋಮ ಯಾಗ ಮೊದಲಾದವುಗಳನ್ನು, ಶ್ರೇಷ್ಠವಾದಂಥ ಯಜ್ಞಗಳನ್ನು ಅವರು ಮಾಡಿದವರಾಗಿದ್ದರು. ಅಲ್ಪ ವಿದ್ಯೆ ಉಳ್ಳವರು, ಅಲ್ಪ ಐಶ್ವರ್ಯ ಉಳ್ಳವರು ಯಾರೂ ಆಗಿರಲಿಲ್ಲ. ಕ್ಷುದ್ರದ ಯಾರೂ ಇರಲಿಲ್ಲ, ಕಳ್ಳಕಾಕರು ಯಾರೂ ಇರಲಿಲ್ಲ. ಮತ್ತು ಪರಸ್ತ್ರೀ ಸಂಪರ್ಕ ಮಾಡಿ ಜಾತಿ ಭ್ರಂಶವನ್ನು ಮಾಡಿದಂಥವ್ರು ಇಂಥವ್ರು ಯಾರೂ ಕೂಡ ಇರಲಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ತ್ರೀಯಲ್ಲಿ ಆಸಕ್ತರಾದವರಾಗಿದ್ದರು, ಸುಶೀಲರಾಗಿದ್ದರು, ಸುಚಾರಿತ್ರ್ಯ ಉಳ್ಳವರಾಗಿದ್ದರು. ಎಲ್ಲ ಬ್ರಾಹ್ಮಣರು ಕೂಡ ತಮ್ಮ ತಮ್ಮ ಕರ್ಮದಲ್ಲಿ ಆಸಕ್ತರಾಗಿದ್ದರು, ಜಿತೇಂದ್ರಿಯರಾಗಿದ್ದರು, ಅಧ್ಯಯನ ಮತ್ತು ದಾನಗಳೆಲ್ಲ ನಿರತರಾಗಿದ್ದರು. ಪ್ರತಿಗ್ರಹ ಮಾಡಲಿಕ್ಕೆ ಸಂಕೋಚ ಪಡ್ತಿದ್ರಂಥವ್ರು. ದಾನ ಕೊಡ್ತೀನಿ ಅಂತ ಯಾರು ಕರೀತಾರೇನೋ ಅಂತ ಕಾಯ್ದು ನೋಡ್ತಿರ್ಲಿಲ್ಲ ಯಾವತ್ತೂ ಕೂಡ. ದಾನ ಕೊಡಬೇಕಾಗಿದೆ, ನಿಮ್ಮ ಮನೆಗೆ ಬರಲಿ ನಮ್ಗೆ ಕೇಳಿದ್ರೆ, ನೋಡೋಣ ನಾಳೆ ಬನ್ನಿ, ನಾಡ್ದು ಬರ್ರಿ ಅಂತಂತಿದ್ರು. ತಾವು ದಾನ ಮಾಡಬೇಕಾದ್ರೆ ಅವ್ರು ಹಿಂಜರಿತಿರ್ಲಿಲ್ಲ, ದಾನ ಸ್ವೀಕಾರ ಮಾಡಲಿಕ್ಕೆ ಹಿಂಜರಿತಿದ್ರು, ಸಂಕೋಚ ಪಡ್ತಿದ್ರು. ನ ಅಸೂಯಕಃ ನ ಅಶಕ್ತಃ ದಾನ ಅಧ್ಯಯನಶೀಲಾಶ್ಚ ಸಂಯತಾಶ್ಚ ಪರಿಗ್ರಹ ಅಂದರೆ ಸ್ವೀಕಾರ ಮಾಡೋದು. ಅದರಲ್ಲಿ ಅವರಿಗೆ ಸಂಯಮ. ಅಷ್ಟು ಸುಲಭವಾಗಿ ಅವರು ದಾನಕ್ಕೆ ಒಪ್ತಿರ್ಲಿಲ್ಲ. ಅಂದರೆ ದಾನ ತಗೊಳ್ಳುವವರು ಬಹಳ ದೊಡ್ಡ ಪ್ರಮಾಣದ ಜಪ ತಪ ಇತ್ಯಾದಿಗಳನ್ನು ಮಾಡಿಕೊಂಡು ದಾನ ಯಾರು ಕೊಡ್ತಾರಲ್ಲ, ಆ ಕೊಟ್ಟವನಿಗೆ ಸಫಲ ಆಗಿರ್ಬೇಕಲ್ಲ ದಾನ. ಯಾಕೆಂತಂದರೆ ಆ ದಾನ ಕೊಡುವವನು ತಾನೇನು ಪಾಪಗಳನ್ನು ಮಾಡಿರ್ತಾನೆ ಅದನ್ನೆಲ್ಲ ಈ ದಾನ ಸ್ವೀಕಾರ ಮಾಡುವವನು ತಗೊಳ್ಬೇಕಾಗ್ತದೆ ಅಂತ ಒಂದು ಮಾತಿದೆ. ಅದಲ್ಲದೆ ಇದ್ರೂ ಒಂದು ವೇಳೆ ಪಾಪ ನಿಮ್ಮ ಕಡೆಯಿಂದ ನಮಗೆ ಬರದೇ ಇದ್ರು ನೀವು ನಮಗೆ ದಾನ ಕೊಟ್ಟಾಗ ನಮ್ಮಿಂದ ಪುಣ್ಯ ಆದರೂ ನಿಮಗೆ ಹೋಗ್ತದೆ. ನಿಮ್ಮ ಪಾಪ ನಮಗೆ ಬರ್ತದೋ ಇಲ್ಲೋ ಅಷ್ಟು ಸುಲಭ ಅಲ್ಲ ಶಾಸ್ತ್ರಾರ್ಥದ ವಿಚಾರ. ಆದರೂ ನೀವೇನು ಪುಣ್ಯ ಮಾಡಿರ್ತೀರಿ, ನಾವೇನು ಪುಣ್ಯ ಮಾಡಿರ್ತೀವಿ
ಆ ಪುಣ್ಯ ನಾವು ನಿಮ್ಮ ಕಡೆಯಿಂದ ದಾನ ತಗೊಂಡಾಗ ಸುಲಭವಾಗಿ ಹರಿದು ಹೋಗ್ತದೆ. ಅದಕ್ಕಾಗಿ ಅವ್ರು ಹೆದರ್ತಿದ್ರು. ಕಷ್ಟಪಟ್ಟು ಜಪಾದಿಗಳನ್ನು ಮಾಡಿರ್ತೀವಿ, ಮಾಡಿದ ಪುಣ್ಯ ಎಲ್ಲ ಕೊಚ್ಕೊಂಡು ಹೋಗಬಾರ್ದಲ್ಲ ಅಂತ ಅವ್ರು ಹೆದರ್ತಿದ್ರು. ಸಂಯತ ಅಷ್ಟೇ, ಆದರೆ ಅದು ಬ್ರಾಹ್ಮಣನ ಕರ್ತವ್ಯ, ಸ್ವೀಕಾರ ಮಾಡೋದು ಬ್ರಾಹ್ಮಣನ ಕರ್ತವ್ಯ ಇದೆ. ಅದು ಅವ್ರು ಮಾಡ್ತಿದ್ರು, ಆದರೆ ಅದರ ಬಗ್ಗೆ ಅವರಿಗೊಂದು ಸಂಯಮ ಇತ್ತು. ಹಿಂದೆ ಹೇಳಿದಂತೆ ಪಟ್ಟಣದಲ್ಲಿ ನಾಸ್ತಿಕರು, ಸುಳ್ಳು ಹೇಳುವವರು, ಅಲ್ಪ ವಿದ್ಯೆ ಇದ್ದವರು ಇರಲಿಲ್ಲ, ಅಸೂಯೆ ಪಡುವಂಥವ್ರು ಇರಲಿಲ್ಲ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ ಮೊದಲಾದಂಥ ವೇದದ 6 ಅಂಗಗಳೇನಿವೆ ಅವುಗಳೆಲ್ಲವನ್ನು ಅಧ್ಯಯನ ಮಾಡಿ ವೇದವನ್ನು ಅಧ್ಯಯನ ಮಾಡಿದಂಥವರಿದ್ದರು. ಚಾಂದ್ರಾಯಣಾದಿಗಳನ್ನ ಅಧ್ಯಯನ ಮಾಡಿದಂಥವರಿದ್ದರು. ಚಾಂದ್ರಾಯಣ ಮೊದಲಾದಂಥ ಕೃತ್ಸ, ಚಾಂದ್ರಾಯಣ ಮೊದಲಾದಂಥ ಕಷ್ಟಕರವಾದಂಥ ವ್ರತಗಳನ್ನು ಮಾಡಿದವರಿದ್ದರು. ಸಹಸ್ರ ಸುವರ್ಣಗಳನ್ನು ದಾನ ಮಾಡಿದಂಥವ್ರು ಬೇಕಾದಷ್ಟು ಜನ ಇದ್ರು. ಯಾರೋ ಒಬ್ಬರನ್ನು ತೋರಿಸಿ ಇವರು 1000 ಸುವರ್ಣ ದಾನ ಮಾಡಿದ್ದಾರೆ, ಇವರು 10,000 ಸುವರ್ಣ ದಾನ ಮಾಡಿದ್ದಾರೆ ಅಂತ ನೀವು ಪ್ರತ್ಯೇಕವಾಗಿ ಯಾರನ್ನು ತೋರಿಸಬೇಕಾಗಿರಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಅಂಥವರೇ ಇದ್ರು. ಇವರು ಏಕವೇದಿಗಳು, ಇವರು ದ್ವಿವೇದಿಗಳು, ಇವರು ತ್ರಿವೇದಿಗಳು, ಇವರು ಚತುರ್ವೇದಿಗಳು ಅಂತ ನೀವು ಯಾರನ್ನು ತೋರಿಸಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರೂ ಎಲ್ಲ ವೇದಿಗಳನ್ನು ಓದ್ದವರೇ ಇದ್ರು. ಚತುರ್ವೇದಿ ಅಂತ ಸರ್ನೇಮ್ ಇಟ್ಕೊಂಡವ್ರು ಇರ್ತಾರಲ್ಲ, ಚತುರ್ವೇದಿಗಳು ಅಂದ್ರೆ 4 ವೇದವನ್ನು ಓದ್ದವರು ಅಂತ ಅರ್ಥ. ತ್ರಿವೇದಿ ಅಂದ್ರೆ 3 ವೇದವನ್ನು ಓದ್ದವರು, ದ್ವಿವೇದಿ ಅಂದ್ರೆ 2 ವೇದಗಳನ್ನು ಓದ್ದವರು. ಇವರೆಲ್ಲರೂ ಎಲ್ಲ ವೇದಗಳನ್ನು ಓದ್ದವರಾದ್ರಿಂದ ಇಂಥ ಸರ್ನೇಮಗಳು ಗೊಡವೆನೇ ಅವ್ರಿಗಿರಲಿಲ್ಲ. ಎಲ್ಲರೂ ಕೂಡ ಮಹಾವೇದಿಗಳೇ ಆಗಿದ್ದರು. ಮನೋರೋಗದಿಂದ ಪೀಡಿತರಾದವರು, ಶಾರೀರಿಕ ರೋಗದಿಂದ ಪೀಡಿತರಾದವರು ಯಾರೂ ಕೂಡ ಅಯೋಧ್ಯೆಯಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಸುಂದರವಾದಂತಹ ರೂಪವುಳ್ಳವರಾಗಿದ್ದರು. ಕುರೂಪಿಗಳಾದವರು, ಕಾಂತಿಹೀನರಾದವರು ಎಲ್ಲೂ ಕೂಡ ಕಾಣ್ತಿರ್ಲಿಲ್ಲ. ರಾಜನಲ್ಲಿ ವಿಶೇಷವಾದಂತಹ ಭಕ್ತಿ ಗೌರವ ಉಳ್ಳವರಾಗಿದ್ದರು. ನಾವಿಷ್ಣು ಪೃಥ್ವೀಪತಿ ಅಂತೇಳಿ ಸಂಪ್ರದಾಯದ ಮಾತಿದೆ. ರಾಜ ಅಂದ್ರೆ ಆತ ಸ್ವಯಂ ವಿಷ್ಣು ಅಂತೇಳಿ, ವಿಷ್ಣುವಿನ ಸನ್ನಿಧಾನ ಅವನಲ್ಲಿರ್ತದೆ ಅಂತ ಮಾತಿದೆ. ಅದಕ್ಕೆ ತಕ್ಕಂತೆ ಆತ ಇರಬೇಕು. ದಶರಥಾಸರ ಇದ್ದ ಆದ್ದರಿಂದ ಆತ ಸ್ವಯಂಭೂ ಮನುವಿನ ಅಂಶಾವತಾರ ಅಂತ ಇಲ್ಲೊಂದು ಕಡೆ ಓದಿದ್ದು ನೆನಪಿದೆ. ಮುಂದೆ ಒಂದೊಂದು ಕಡೆ ಮತ್ತೊಮ್ಮೆ ಹೇಳ್ತೇನೆ. ತಾತ್ಪರ್ಯಜನನೆ ಪ್ರಸಂಗ ಬಂದಾಗ ಈ ದಶರಥ ಯಾವ ಮನುವಿನ ಅವತಾರ ಅನ್ನೋದನ್ನು ಮುಂದೆ ಹೇಳ್ತೇನೆ. ಹೀಗೆ ಶ್ರೇಷ್ಠವಾದಂತಹ ದೇವತಾಂಶ ಸಂಭೂತನೇ ಅವನಾಗಿದ್ದರಿಂದ ಅವನ ಬಗ್ಗೆ ಅರ್ಥ ಗೌರವ ಪ್ರಜೆಗಳಿಗಿತ್ತು. ಉಪಕಾರ ಸ್ಮರಣೆ ಉಳ್ಳವರಾಗಿದ್ದರು. ಎಲ್ಲರೂ ಕೂಡ ದಾನ ಸ್ವಭಾವದವರಾಗಿದ್ದರು. ತಮ್ಮ ತಮ್ಮ ಕರ್ಮದಲ್ಲಿ ನಿಷ್ಠರಾಗಿದ್ದರು. ಸತ್ಯ ಧರ್ಮಗಳನ್ನು ಆಶ್ರಯ ಮಾಡಿಕೊಂಡಿದ್ರು. ಆ ಕಾರಣದಿಂದಾಗಿ ಸತ್ಯವನ್ನ ಧರ್ಮವನ್ನು ಅವರು ಪಾಲನೆ ಮಾಡ್ತಿದ್ದರಿಂದ ಎಲ್ಲರೂ ಕೂಡ ದೀರ್ಘಾಯುಷಿಗಳಾಗಿದ್ದರು. ಆದ್ದರಿಂದ ಅಂತಿದೆ, ದೀರ್ಘಾಯುಷ್ಯ ಮನುಷ್ಯನಿಗೆ ಬರಲಿಕ್ಕೆ ಕೇವಲ ಶರೀರ ಪೋಷಣೆ ಮಾಡಿಕೊಂಡು ವ್ಯಾಯಾಮ ಯೋಗಾದಿಗಳನ್ನು ಮಾಡಿದ್ರಷ್ಟೇ ಬರೋದಿಲ್ಲ. ಸತ್ಯ ಧರ್ಮಗಳನ್ನು ಅನೂಚಾನವಾಗಿ ಪಾಲನೆ ಮಾಡಬೇಕು. ಅದನ್ನು ಪಾಲನೆ ಮಾಡಿದ್ರಿಂದ ದೀರ್ಘಾಯುಷ್ಯ ಬರಲಿಕ್ಕೆ ಅದೊಂದು ಪ್ರಧಾನವಾದಂಥ ಕಾರಣ. ಆದ್ರಿಂದ ಅವರು ದೀರ್ಘಾಯುಷಿಗಳಾಗಿದ್ದರು. ದೀರ್ಘಾಯುಷೋ ನರಾಹ ಸರ್ವೇ ಧರ್ಮಂ ಸತ್ಯಂ ಚ ಸಂಶ್ರಿತಾಃ. ಎಲ್ಲರಿಗೂ ಕೂಡ ಮಕ್ಕಳಿದ್ರು, ಮೊಮ್ಮಕ್ಕಳಿದ್ರು. ನಿತ್ಯ ಸಂತುಷ್ಟರಾಗಿದ್ದರು. ಕ್ಷತ್ರಿಯರಾದವರು ಜ್ಞಾನಿಗಳಂತಹ ಬ್ರಾಹ್ಮಣರಿಗೆ ಯಾವತ್ತೂ ಕೂಡ ಗೌರವ ಕೊಡ್ತಿದ್ರು. ವೈಶ್ಯರು ಮತ್ತು ಉಳಿದವರೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾದವರನ್ನು ಗೌರವಿಸ್ತಿದ್ರು. ಧೀಮಂತನಾದಂತಹ ಮನು ಚಕ್ರವರ್ತಿ ಹಿಂದೆ ಹೇಗೆ ಭೂಮಿಯನ್ನ ಪಾಲನೆ ಮಾಡ್ತಿದ್ನೋ, ಅವನ ಕಾಲದಲ್ಲಿ ಭೂಮಿ ಹೇಗೆ ಧರ್ಮ ಭೂಯಿಷ್ಠವಾಗಿತ್ತು, ಹಾಗೆ ದಶರಥನಿಂದ ಕೂಡ ಈ ಅಯೋಧ್ಯ ನಗರಿಯು ಪರಿಪಾಲಿತವಾಗಿತ್ತು. ಅಲ್ಲಿಯ ಯೋಧರು ಅಂದ್ರೆ ಸೈನಿಕರು ಹೇಗಿದ್ರು ಅಂದ್ರೆ ಅಗ್ನಿಯಂತೆ ಅವರು ಪ್ರಕಾಶಮಾನರಾಗಿದ್ರು, ಕಪಟವಿಲ್ಲದವರಾಗಿದ್ರು. ಸಿಂಹಗಳು ಗುಹೆಯಲ್ಲಿದ್ದಂತೆ ಅಂತಹ ಪರಾಕ್ರಮಿಗಳಾದಂತಹ ಯೋಧರು ಅಯೋಧ್ಯೆಯಲ್ಲಿದ್ದರು. ಆ ದಶರಥನ ಸೈನ್ಯದಲ್ಲಿ ಅಪಾರ ಪ್ರಮಾಣದ ಅಶ್ವ ಸೈನ್ಯವಿತ್ತು. ಆ ಅಶ್ವ ಸೈನ್ಯವನ್ನ ಕಾಂಬೋಜ, ಬಾಲ್ಹೀಕ, ವನಾಯು ಮತ್ತು ಸಿಂಧು ದೇಶಗಳಿಂದ ಕುದುರೆಗಳನ್ನು ತರಿಸಿದ್ರು. ಕಾಂಬೋಜ ಅಂದ್ರೆ ಕಾಂಬೋಡಿಯಾ ಅಂತ ಹೇಳ್ತಾರೆ. ಸಿಂಧು ದೇಶ ಇತ್ಯಾದಿಗಳೆಲ್ಲ ಏನಿದೆ ವಾಯವ್ಯ ದಿಕ್ಕಿಗೆ ಬರುವಂಥವು. ಅಲ್ಲಿ ಶ್ರೇಷ್ಠ ಕುದುರೆಗಳನ್ನು ತಯಾರು ಮಾಡುವಂಥ ಸಂಪ್ರದಾಯ ಇದೆ ಅಂತ ಕೇಳಿದ್ದಿದೆ. ಹಾಗಾಗಿ ಬಾಲ್ಹೀಕ, ವನಾಯು ಮೊದಲಾದ ಪ್ರದೇಶಗಳೆಲ್ಲ ವಾಯವ್ಯ ದಿಕ್ಕಿಗೆ ಬರುವಂಥವು. ಆ ಕಡೆಯಿಂದ ಕುದುರೆಗಳನ್ನು ತರಿಸಿ ಪ್ರಬಲವಾದಂತಹ ಅಶ್ವ ಸೈನ್ಯವನ್ನು ಆತ ನಿರ್ಮಾಣ ಮಾಡಿಕೊಂಡಿದ್ದ. ಆತನ ಗಜ ಸೈನ್ಯದಲ್ಲಿ ಇಡೀ ಪೃಥ್ವಿಯಲ್ಲೇ ಅಸಾಧಾರಣವಾದಂತಹ ದೊಡ್ಡ ಗುಣಗಳುಳ್ಳಂತಹ ಆನೆಗಳು, ಅವುಗಳು ವಿಂಧ್ಯ ಪರ್ವತದಲ್ಲಿ ಕಾಡಿನಲ್ಲಿ ಸಿಗುವಂಥವು, ಹಿಮವತ್ ಪರ್ವತದ ಕಾಡಿನಲ್ಲಿ ಸಿಗುವಂಥವು, ಅಂಥವನ್ನ ಆತ ತಂದು ತನ್ನ ಸೈನ್ಯದಲ್ಲಿ ಇಟ್ಕೊಂಡಿದ್ದ. ಇಂದ್ರನ
ಪಟ್ಟದ ಆನೆ ಐರಾವತ ಅಂತ ಏನಿದೆ, ಆ ಐರಾವತದ ವಂಶದಲ್ಲಿ ಹುಟ್ಟಿದಂತಹ ಕೆಲವು ಆನೆಗಳು, ಅಂಜನ ಮತ್ತು ವಾಮನ ಅನ್ನುವಂಥ ದಿಗ್ಗಜಗಳು. ಐರಾವತ ಅಂತ ಅನ್ನೋದು ಒಂದು ದಿಗ್ಗಜ, ಹಾಗೆ ಒಟ್ಟು 8 ದಿಗ್ಗಜಗಳಿವೆ. ಐರಾವತ, ಕುಮುದ, ಅಂಜನ, ಸುಪ್ರಮೋದ, ಹೀಗೆ ಕೆಲವು 8 ದಿಗ್ಗಜಗಳಿವೆ. ಆ ದಿಗ್ಗಜಗಳಲ್ಲಿ ವಂಶದಲ್ಲಿ ಹುಟ್ಟಿದಂತಹ ಆನೆಗಳು ಈ ದಶರಥನ ಸೈನ್ಯದಲ್ಲಿ ಇದ್ದವು. ಹಿಮಾಲಯದಲ್ಲಿ ಹುಟ್ಟಿದಂಥ ಭದ್ರ ಅನ್ನುವಂಥ ಒಂದು ಆನೆಯ ಜಾತಿ, ಶ್ರೇಷ್ಠವಾದಂಥ ಜಾತಿ, ಆನೆಯ ತಳಿ, ಆ ತಳಿಯ ಆನೆಗಳಿದ್ದವು. ಮತ್ತು ವಿಂಧ್ಯ ಪರ್ವತದಲ್ಲಿ ಹುಟ್ಟಿದಂಥ ಆನೆಗಳು, ಅವುಗಳಿಗೆ ಮಂದ್ರ ಅಂತ ಕರೀತಾರೆ ಆ ತಳಿಗೆ, ಅಲ್ಲಿ ಹುಟ್ಟಿದಂಥ ಆನೆಗಳಿದ್ದವು. ಸಹ್ಯ ಪರ್ವತದಲ್ಲಿ ಮೃಗ ಅನ್ನುವಂಥ ತಳಿಯ ಆನೆಗಳು ಸಿಗ್ತವೆ, ಅವು ಕೂಡ ದಶರಥನ ಸೈನ್ಯದಲ್ಲಿದ್ದವು. ಮತ್ತು ಇವುಗಳ ಸಂಕರ ತಳಿ ಇದೊಂದು ವಿಶಿಷ್ಟ. ಒಂದು ಆಗಿನ ಕಾಲದಲ್ಲೂ ಭದ್ರ, ಮಂದ್ರ ಇವುಗಳನ್ನು ಸಂಕರ ಮಾಡಿ ಒಂದು ಹೊಸ ತಳಿಯನ್ನು ಅವರು ಸೃಷ್ಟಿ ಮಾಡಿದ್ದಿರಬೇಕು. ಹೀಗೆ ಇವುಗಳ ಸಂಕರ ತಳಿಯಿಂದ ಹುಟ್ಟಿದಂಥ ಭದ್ರಮಂದ್ರ, ಭದ್ರ ಮತ್ತು ಮಂದ್ರದಿಂದ ಹುಟ್ಟಿದ್ದೇನಿದೆ ಭದ್ರಮಂದ್ರ ಅಂತ ಕರೀತಾರೆ. ಭದ್ರ ಮತ್ತು ಮೃಗದಿಂದ ಹುಟ್ಟಿದ್ದು ಭದ್ರ ಮೃಗ, ಹಾಗೆ ಮೃಗ ಮತ್ತು ಮಂದ್ರದಿಂದ ಹುಟ್ಟಿದ್ದು ಮೃಗಮಂದ್ರ. ಇವು ಉಪಜಾತಿಗಳು, ಆ ಆನೆಗಳ ಉಪಜಾತಿಗಳು. ಅಯೋಧ್ಯ ನಗರಿಯ ಮತ್ತು ಈ ಕೋಸಲ ರಾಜ್ಯ ಏನಿತ್ತು ಅದರ ಎಲ್ಲೆಯನ್ನು ದಾಟಿ 2 ಯೋಜನೆಗಳು ಆಗುವ ತನಕ ಯಾವ ಶತ್ರುಗಳು ಅಲ್ಲಿ ಕಾಲಿಡ್ತಿರ್ಲಿಲ್ಲ. ಅಯೋಧ್ಯೆ ಬೌಂಡ್ರಿಗೆ ಅಷ್ಟೇ ಅಲ್ಲ, ಬೌಂಡ್ರಿಯನ್ನು ದಾಟಿ ಮತ್ತೆ 2 ಯೋಜನೆ ತನಕ ಯಾರು ಶತ್ರುಗಳು ಬರ್ತಿರ್ಲಿಲ್ಲ, ದೂರದಲ್ಲೇ ಇರ್ತಿದ್ರು. ಹೀಗೆ ಆ ಅಯೋಧ್ಯ ಅನ್ನೋ ಹೆಸರೇನಿದೆ ಅದು ಸಾರ್ಥಕವಾಗಿರ್ತದೆ. ಯಾವ ಶತ್ರುವು ಕೂಡ ಯುದ್ಧ ಮಾಡಿ ಆ ಅಯೋಧ್ಯ ನಗರವನ್ನು ಗೆಲ್ಲುವಂತೆ ಇರಲಿಲ್ಲ. ನಕ್ಷತ್ರಗಳನ್ನು ಚಂದ್ರ ಹೇಗೆ ಆಳ್ತಾನೋ ಹಾಗೆ ಈ ದಶರಥ ತನ್ನ ವಿಶಾಲವಾದಂತಹ ಕೋಸಲ ಸಾಮ್ರಾಜ್ಯವನ್ನ, ಅಯೋಧ್ಯ ಅಂತ ಅದಕ್ಕೇನು ರಾಜಧಾನಿ ಇತ್ತು, ಆ ರಾಜಧಾನಿಯಲ್ಲಿ ಇದ್ದುಕೊಂಡು ಆತ ಅದನ್ನು ಪಾಲನೆ ಮಾಡ್ತಿದ್ದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 6ನೇ ಸರ್ಗ ಮುಕ್ತಾಯವಾಗಿದೆ. 7ನೇ ಸರ್ಗದಲ್ಲಿ ಆ ದಶರಥನ ಆಸ್ಥಾನದಲ್ಲಿದ್ದಂಥ ಅಮಾತ್ಯರು, ಸಚಿವರು, ಮಂತ್ರಿಗಳೇನಿದ್ರು ಅವರ ಗುಣ ನೀತಿಗಳು, ಅವರ ಪ್ರಭಾವ ಹೇಗಿತ್ತು ಅನ್ನೋದರ ವರ್ಣನೆ ಇದೆ. ತಸ್ಯ ಅಮಾತ್ಯಾಹ ಗುಣೈರಾಸನ್ ಇಕ್ಷ್ವಾಕೋಸ್ತು ಮಹಾತ್ಮನಃ ಮಂತ್ರಶಾಸ್ತ್ರೇಷು ಇಂಗಿತಜ್ಞಾಶ್ಚ ನಿತ್ಯಂ ಪ್ರಿಯಹಿತೇ ರತಾಃ. ಆ ಮಂತ್ರಿಗಳೆಲ್ಲರೂ ಕೂಡ ಮಂತ್ರಾಲೋಚನೆಯಲ್ಲಿ ಸಮರ್ಥರಾಗಿದ್ದರು. ಮಂತ್ರಜ್ಞಾಹ ಇಂಗಿತಜ್ಞಾಶ್ಚ, ರಾಜನ ಅಭಿಪ್ರಾಯ ಏನು ಅದನ್ನು ಆತ ಬಾಯಿ ಬಿಟ್ಟು ಹೇಳಬೇಕಾಗಿರಲಿಲ್ಲ. ಆತನ ಕಣ್ಸನ್ನೆಯನ್ನು ನೋಡೇ ತಿಳ್ಕೊಳ್ಳುವಂಥವರಾಗಿದ್ದರು. ಬರೇ ರಾಜನದ್ದಲ್ಲ, ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲಿ ಏನು ಕುಂದಿದೆ, ಏನು ಕೊರತೆ ಇದೆ ಅಂತ ಅನ್ನೋದನ್ನ ಯಾರಿಗೂ ಬಾಯಿ ಬಿಟ್ಟು ಹೇಳಬೇಕಾಗಿರಲಿಲ್ಲ, ಅರ್ಜಿ ಕೊಡಬೇಕಾಗಿರಲಿಲ್ಲ. ಎಲ್ಲನೂ ಕೂಡ ಆ ಮಂತ್ರಿಗಳಿಗೆ ತಿಳಿದಿತ್ತು. ನಿತ್ಯಂ ಪ್ರಿಯ ಹಿತೇರತಾಹ, ಯಾವಾಗಲೂ ಕೂಡ ಪ್ರಜೆಗಳ ಹಿತದಲ್ಲಿ ಅವರು ಆಸಕ್ತರಾಗಿದ್ದರು. ಅಷ್ಟವು ಬಭೂವರು ವೀರತ್ಯ, ಹೀಗೆ 8 ಮಂತ್ರಿಗಳು ಆ ದಶರಥನಿಗೆ ಇದ್ದರು. ಸರ್ವದಾ ಶುದ್ಧರಾಗಿದ್ದರು. ರಾಜದ್ರೋಹ, ಪ್ರಜಾದ್ರೋಹ, ಸ್ವಾರ್ಥ ಅನ್ನುವಂಥದ್ದು ಎಂದೂ ಕೂಡ ಅವರ ಮನಸ್ಸಿನಲ್ಲಿ ಕೂಡ ಇರ್ತಿರಲಿಲ್ಲ. ಶುಚಯಶ್ಚ ಅನುಶಕ್ತಾಶ್ಚ ರಾಜಕೃತ್ಯೇಶ ನಿತ್ಯಶಃ, ಯಾವತ್ತೂ ಕೂಡ ರಾಜನ ಚಟುವಟಿಕೆಗಳಲ್ಲಿ, ರಾಜನ ಪರಿಪಾಲನಾ ಏನಿದೆ ಅದರಲ್ಲಿ ಆಸಕ್ತರಾಗಿದ್ದರು. ಮನುವಿನ ಪ್ರಕಾರ ಒಟ್ಟು 7 ಅಥವಾ 8 ಜನ ಮಂತ್ರಿಗಳಿರಬೇಕು ಅಂತ ಹೇಳಿದ್ದಿದೆ. ಮಂತ್ರಿಣಃ ಸಪ್ತವಾಷ್ಟೌವ ಪ್ರಕುರ್ವೀತ ಪರೀಕ್ಷಿತಾನ್, 7 ಅಥವಾ 8 ಸಂಖ್ಯೆಯ ಮಂತ್ರಿಗಳನ್ನ ಬಹಳಷ್ಟು ಪರೀಕ್ಷೆ ಮಾಡಿ ನಿಯಮನ ಮಾಡ್ಕೋಬೇಕು ಅಂತಿದೆ. ಹೀಗೆ ಆ ಲೆಕ್ಕದಲ್ಲಿ 8 ಜನ ಮಂತ್ರಿಗಳು ಈ ದಶರಥನಿಗೆ ಇದ್ದರು. ಅವರ ಹೆಸರು ಹೀಗಿದೆ: ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ, ಹೀಗೆ ಹೆಸರಿದೆ. ಈಗ ಅದರಲ್ಲಿ ಕೆಲವು ಹೆಸರುಗಳಂತೂ ಅನರ್ಥಕವಾದಂಥ ಹೆಸರುಗಳಾಗಿ ಕಾಣಿಸ್ತವೆ. ದೃಷ್ಟಿ, ಜಯಂತ ಅಂದರೆ ಗೆಲ್ಲುವಂಥವನು ಅಂತ ಅರ್ಥ, ವಿಜಯ ಅಂದ್ರೆ ವಿಜಯಶಾಲಿ ಆದವನು ಅಂತ ಅರ್ಥ, ಸಿದ್ಧಾರ್ಥ ಅಂದರೆ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುವವನು ಅಂತ ಅರ್ಥ, ಅರ್ಥಸಾಧಕ ಅಂತಂದರೆ ರಾಜ್ಯದ ಕಾರ್ಯ ಏನಿದೆ ಅಥವಾ ರಾಜ್ಯದ ಬೊಕ್ಕಸ ಏನಿದೆ ಅದನ್ನು ಯಾವತ್ತೂ ಕೂಡ ತುಂಬಿಸುವವನು ಅಂತ ಅರ್ಥ, ಅಶೋಕ ಅಂದರೆ ಶೋಕರಹಿತನಾದವನು ಅಂತ ಅರ್ಥ, ಮಂತ್ರಪಾಲ ಮತ್ತು ಸುಮಂತ್ರ ಇವೆರಡೂ ಶಬ್ದಗಳಿಗೆ ಮಂತ್ರಾಲೋಚನೆಯಲ್ಲಿ ರಾಜನ ರಹಸ್ಯ ಸಮಾಲೋಚನೆ ಏನಿದೆ ಅದರಲ್ಲಿ ನಿಪುಣರಾದವರು ಅಂತ ಅರ್ಥ. ಹೀಗೆ
8 ಜನ ಮಂತ್ರಿಶ್ರೇಷ್ಠರು ಆ ದಶರಥನ ಆಸ್ಥಾನದಲ್ಲಿದ್ದರು. ಮತ್ತು ಶ್ರೇಷ್ಠ ಋಷಿಗಳಾದಂಥ ವಸಿಷ್ಠರು, ವಾಮದೇವರು ಇವರು ದಶರಥನಿಗೆ ಮುಖ್ಯ ಪುರೋಹಿತರಾಗಿದ್ದರು. ಸುಯಜ್ಞ ಈತ ವಸಿಷ್ಠನ ಮಗ ಆಗಿದ್ದ. ಜಾಬಾಲಿ, ಕಶ್ಯಪ, ಗೌತಮ, ಮಾರ್ಕಂಡೇಯ, ಕಾತ್ಯಾಯನ ಮೊದಲಾದಂಥ ಬ್ರಹ್ಮಜ್ಞಾನಿಗಳಾದಂಥವರು ರಾಜ ಮಾಡತಕ್ಕಂಥ ಯಜ್ಞ ಕರ್ಮಗಳಲ್ಲಿ ಋತ್ವಿಜರಾಗಿ ಭಾಗವಹಿಸುತ್ತಿದ್ದರು. ಯಾವತ್ತೂ ಕೂಡ ಅವನಿಗೆ ಸಹಾಯಕರಾಗಿದ್ದರು. ಆ ದಶರಥನ ಮಂತ್ರಿಗಳು ದಂಡನೀತಿಯಲ್ಲಿ, ದಂಡನೀತಿ ಅಂದರೆ ಅರ್ಥನೀತಿ, ಅರ್ಥಶಾಸ್ತ್ರ ಮತ್ತು ಯಾರನ್ನು ಹೇಗೆ ದಂಡನೆ ಮಾಡಬೇಕು, ನ್ಯಾಯ, ಇದರಲ್ಲಿ ಅವರು ನಿಪುಣರಾದವರಾಗಿದ್ದರು. ಅಕಾರ್ಯವನ್ನು ಮಾಡಲಿಕ್ಕೆ ಲಜ್ಜೆ ಆಗ್ತಿತ್ತು ಅವರಿಗೆ. ಯಾವುದೇ ದುಷ್ಟ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಸಂಕೋಚ ಆಗ್ತಿತ್ತು. ಬೇರೆಯವರು ಯಾರಾದ್ರು ಏನಾದ್ರು ಅಂತಾರೆ ಅಂತ ಭಯ ಅಲ್ಲ, ಸ್ವಯಂ ಅವರಿಗೆ ಲಜ್ಜೆ ಆಗ್ತಿತ್ತು. ಇಂಥ ಸ್ವಭಾವ ಅವರಲ್ಲಿತ್ತು. ವಿದ್ಯಾ ವಿನೀತಾಹ ಶ್ರೀಮಂತಹ ಅಂತ ಶಬ್ದ ಇದೆ. ಶ್ರೀ ಅಂದರೆ ಮೊನ್ನೆ ರಘುತ್ಮಾಚಾರ್ಯರನ್ನು ಹೇಳಿದರು. ಶ್ರೀ ಅಂದರೆ ನಾಚಿಕೆ, ಲಜ್ಜೆ. ಸ್ತ್ರೀ ಸಹಜವಾದ ಲಜ್ಜೆ ಅಂತ ಅಷ್ಟೇ ಅರ್ಥ ಅಲ್ಲ. ಲಜ್ಜೆ ಅಂತಂದರೆ ಮಾಡಬಾರ್ದಂತಹ ಕೆಲಸವನ್ನು ಮಾಡಲಿಕ್ಕೆ ಮನುಷ್ಯನಿಗೆ ಆಗುವಂಥ ಒಂದು ಮನೋಭಾವ. ಇಂಥ ಕೆಲಸವನ್ನು ಮಾಡಬಾರ್ದು ನಾನು ಅನ್ನುವಂಥ ಒಂದು ಎಚ್ಚರ, ಅದಕ್ಕೆ ಹ್ರೀ ಅಂತ ಕರೀತಾರೆ. ಅಂತ ಹ್ರೀ ಉಳ್ಳವರಾಗಿದ್ದರು ಅವರು. ನೀತಿಶಾಸ್ತ್ರ ಕೋವಿದರಾಗಿದ್ದರು. ವಿಹಿತವಲ್ಲದಂತಹ ಶಾಸ್ತ್ರ ವಿರುದ್ಧವಾದಂತಹ ವಿಷಯದಲ್ಲಿ ಯಾವತ್ತೂ ಕೂಡ ತೊಡಗುವಂಥವರಲ್ಲ. ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗಿದ್ದರು, ಮಹಾಬುದ್ಧಿವಂತರಾಗಿದ್ದರು, ವೇದಶಾಸ್ತ್ರಗಳನ್ನು ಪೂರ್ಣವಾಗಿ ತಿಳಿದುಕೊಂಡಂಥವರಾಗಿದ್ದರು. ಮತ್ತು ಪ್ರತಿಯೊಬ್ಬರು ಕೂಡ ಅಪ್ರತಿಹತವಾದಂತಹ ಪರಾಕ್ರಮ ಉಳ್ಳವರಾಗಿದ್ದರು. ಇದೇನೆಂದರೆ ಆಧುನಿಕ ರಾಜ್ಯಶಾಸ್ತ್ರ, ಆಧುನಿಕ ಅರ್ಥಶಾಸ್ತ್ರ ಇದರಲ್ಲಿ ಮಂತ್ರಿಗಳಾದವರು ಎಲ್ಲ ಗುಣಗಳು ಕೂಡ ನಿಪುಣರಾಗಿರಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಮಂತ್ರಿಗಳಿಗೆ ಶಾರೀರಿಕವಾದಂಥ ದಂಡನೆ ಇರೋದಿಲ್ಲ. ಅವರು ಯುದ್ಧ ಮಾಡೋದು ಹೋಗಲಿ, ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥ ಮಂತ್ರಿಗಳು ಇರ್ತಾರೆ. ಹಾಗಾಗಿ ಮಂತ್ರಿಗಳು ಅಂತಂದರೆ ಮೀಟಿಂಗ್ನಲ್ಲಿ ಬಂದು ಕೂತ್ಕೊಂಡು ಪ್ರಧಾನಮಂತ್ರಿಗಳ ಜೊತೆ ಅಥವಾ ಅಧ್ಯಕ್ಷನ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಎದ್ದು ಹೋಗುವವರು ಅಂತ ಇಷ್ಟೇ ಅರ್ಥ. ಆದರೆ ಆಗಿನ ಮಂತ್ರಿಗಳು ಹಾಗಲ್ಲ. ಅವನು ಅರ್ಥಮಂತ್ರಿಯೇ ಆಗಿರಲಿ, ವಿದೇಶಾಂಗ ಮಂತ್ರಿಯೇ ಆಗಿರಲಿ, ಮತ್ತೆಂಥ ಮಂತ್ರಿಯೇ ಆಗಿರಲಿ, ಬೇಕಾದಾಗ ಶಸ್ತ್ರ ಹಿಡಿಯುವಂಥ ಚಾಕಚಕ್ಯತೆಯೋ ಆತನಿಗಿತ್ತು. ಅದಕ್ಕೆ ಎಲ್ಲರೂ ಮಹಾಪರಾಕ್ರಮಿಗಳಾಗಿದ್ದರು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯವೂ ಗೊತ್ತಿರ್ತಿತ್ತು. ಆ ವಿಷಯವನ್ನು ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ, ಅದು ನನ್ನ ವಿಭಾಗ ಅಲ್ಲ, ಅದು ನನ್ನ ಇಲಾಖೆ ಅಲ್ಲ ಅನ್ನುವರಾಗಿರಲಿಲ್ಲ ಅವರು. ಯಾಕೆಂದರೆ ವೇದಾದಿ ಶಾಸ್ತ್ರಗಳನ್ನು ಎಲ್ಲರೂ ಅಧ್ಯಯನ ಮಾಡಿದವರಾದ್ರಿಂದ ಆ ವೇದದಲ್ಲಿ ಹೇಳಿದಂಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲಂದ್ರೂ ಕೂಡ ಎಲ್ಲರೂ ಅಧ್ಯಯನ ಮಾಡಿದವರಾಗಿದ್ದರು. ರಾಜಕಾರ್ಯದಲ್ಲಿ ಕುಶಲರಾಗಿದ್ದರು, ಕೀರ್ತಿಶಾಲಿಗಳಾಗಿದ್ದರು, ಭಕ್ತಿ ಶ್ರದ್ಧೆ ಉಳ್ಳವರು, ಕೊಟ್ಟ ಮಾತಿನಂತೆ ನಡೆಯುವವರು. ನಿಮಗಿಂತ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲೋ ಮುಗಿದೋಯ್ತು, ಆ ಕೆಲಸ ಅವ್ರು ಮಾಡಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಮತ್ತೊಂದು ಸರಿ ಅವರಿಗೆ ಆರಿಸಿ ಬರಬೇಕು ಅನ್ನೋ ಚಿಂತೆಯೂ ಇಲ್ಲ, ಮತ್ತು ಆರಿಸಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಕೆಲಸವನ್ನು ಮಾಡುವಂಥವರು ಅಲ್ಲ. ಅವರಿಗೆ ಪ್ರಜಾಹಿತಕ್ಕಾಗಿ ತಾವಿರುವವರು, ಅದನ್ನು ಮಾಡಲೇಬೇಕು ಅನ್ನುವಂಥ ಅವರ ಎಚ್ಚರ ಆಗಿತ್ತು. ತೇಜೋವಂತರಾದವರು, ಕ್ಷಮಾಶೀಲರಾಗಿದ್ದರು, ಯಶೋವಂತರಾಗಿದ್ದರು, ಮತ್ತು ತಮ್ಮನ್ನು ಕಾಣಲಿಕ್ಕೆ ಬಂದವ್ರ ಜೊತೆ ನಸುನಗುತ್ತಾ ಮಾತಾಡ್ತಿದ್ರು. ಸ್ಮಿತಪೂರ್ವ ಅಭಿಭಾಷಣ. ಮೊನ್ನೆ ಅದನ್ನು ರಘುತ್ಮಾಚಾರ್ಯ ಹೇಳಿದರು. ರಾಜಕಾರಣಿಗಳಾದವರು ರಾಜಕಾರಣಿಗಳಲ್ಲಿ ಸಜ್ಜನಿಕೆ ಮತ್ತು ಜನರ ಜೊತೆ ಬೆರೆಯುವಂಥ ಗುಣಗಳೇನಿವೆ ಬಹಳ ಅಪರೂಪದ ಗುಣಗಳು. ನಾವೆಲ್ಲ ಹೇಳಬೇಕಾಗಿಲ್ಲ. ಅಂಥವ್ರು ಇರ್ತಾರೆ ಜಗತ್ತಿನಲ್ಲಿ, ಇಲ್ಲ ಅಂತಲ್ಲ, ಬೇಕಾದಷ್ಟು ಜನ ಅಂಥವ್ರು ಇರ್ತಾರೆ. ಆದರೆ ಅದಕ್ಕೆ ವಿರುದ್ಧವಾದಂಥ ಗುಣ ಇದ್ದವರೇ ಹೆಚ್ಚು, ಅಂಥ ಅನುಭವಗಳೇ ನಮಗೆ ಹೆಚ್ಚು. ಆದರೆ ಅಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಸ್ಮಿತಪೂರ್ವ ಅಭಿಭಾಷಣ. ಬಂದವರನ್ನು ತಾವು ಮೊದಲು ಮೈಲ್ ಕೊಟ್ಟು ಆ ಬಳಿಕ ಎಲ್ಲರ ಜೊತೆ ಮಾತಾಡ್ತಿದ್ರು. ಆ ಮಂತ್ರಿಗಳೇ ಹೀಗಿದ್ರು ಅಂದಮೇಲೆ ಇವರಿಗೆ ಅಧಿಪತಿಗಳಾದಂತಹ ದಶರಥ, ರಾಮಚಂದ್ರ ಹೇಗಿದ್ರು? ಸ್ಮಿತಪೂರ್ವಾಭಿಭಾಷಿ ಅಂತ ರಾಮನಿಗೂ ಕೂಡ ಮುಂದೊಂದು ಬಾರಿ ಅವನನ್ನು ವರ್ಣನೆ ಮಾಡೋದಿದೆ. ಹೀಗೆ ಮಂತ್ರಿಗಳೇ ಹೀಗಿದ್ರು ಅಂದಮೇಲೆ ರಾಜನೂ ಹಾಗಿದ್ದ, ಅಥವಾ ರಾಜನೇ ಹಾಗಿದ್ದ ಅಂದಮೇಲೆ ಮಂತ್ರಿಗಳು ಕೂಡ ಹಾಗಿದ್ರು. ನಿಮ್ದೇನು ಕೆಲಸ ನಾವು ಮಾಡಿಕೊಡ್ಬೇಕಾಗಿದೆ ಅಂತ ಎಲ್ಲರನ್ನೂ ಕೂಡ ತಾವಾಗಿ ಮೊದಲು ಮಾತಾಡ್ತಿದ್ರು. ಕ್ರೋಧಾತ್ ಕಾಮಾರ್ಥ ಹೇತುರುವ ನಬ್ರೂಯು ಅನುಕಂಬತಃ ಎಂದು ಸುಳ್ಳೇ ಆಡುವಂಥವ್ರಲ್ಲರೂ ಅವರು. ಕೆಲವೊಮ್ಮೆ ನಾವು ಸುಳ್ಳು ಯಾಕೆ ಆಡ್ತೀವಿ ಅಂದರೆ ಆ ಸುಳ್ಳು ಆಡುವ ಕಾರಣಗಳನ್ನು ಈ ಶ್ಲೋಕದಲ್ಲಿ ವಾಲ್ಮೀಕಿಗಳು ತಿಳಿಸ್ತಾರೆ. ಕ್ರೋಧಾತ್, ಸುಳ್ಳು ಆಡಬೇಕು ಅಂತ ನಮ್ಗೆ ಇರೋದಿಲ್ಲ, ಮಿತಿಮೀರಿ ಸಿಟ್ಟು ಬಂದುಬಿಡ್ತದೆ, BP ಏರಿಬಿಡ್ತದೆ, ಅವಾಗ ಸುಳ್ಳು ತಾನಾಗಿ ಬಾಯಿಂದ ಹೊರಗೆ ಬಂದುಬಿಡ್ತದೆ. ಆ ಸುಳ್ಳು ಹೇಳಲಿಕ್ಕೆ ಕ್ರೋಧ ಅನ್ನೋದು ಮೊದಲನೇ ಕಾರಣ. ಕಾಮ, ಏನೋ ಅಪೇಕ್ಷೆ ಈಡೇರಿರೋದಿಲ್ಲ, ಅದಕ್ಕಾಗಿ ಸುಳ್ಳು ಹೇಳುವಂಥದ್ದು ಎರಡನೇ ಪ್ರಸಂಗ. ಅರ್ಥ, ದುಡ್ಡು ಇತ್ಯಾದಿಗಳ ಕಾರಣಕ್ಕಾಗಿ. ಹೀಗೆ ಸುಳ್ಳು ಹೇಳಲಿಕ್ಕೆ ಮನುಷ್ಯನಿಗೆ ಇರುವಂಥ ಈ ಕಾರಣಗಳು ಇವು ಕೆಲವು.
ಇವುಗಳಲ್ಲಿ ಯಾವ ಕಾರಣಕ್ಕಾಗಿಯೂ ಕೂಡ ಎಂಥ ಸಿಟ್ಟು ಎಂಥ ಒತ್ತಡ ತಮಗಿದ್ರೂ ಕೂಡ ಎಂದೂ ಯಾರ ಜೊತೆಯೂ ಅವರು ಸುಳ್ಳಾಡುವವರಲ್ಲ. ರಾಜನ ಜೊತೆಯೂ ಸುಳ್ಳಾಡುವವರಲ್ಲ, ಪ್ರಜೆಗಳ ಜೊತೆಯೂ ಕೂಡ ಅವರು ಸುಳ್ಳಾಡುವಂಥವರಲ್ಲ. ತೇಷಾಂ ಅಭಿಜಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಶುವ. ಇಡೀ ಸಾಮ್ರಾಜ್ಯವನ್ನು ದಾಟಿ ಹೊರಗೂ ಕೂಡ ಈ ಮಂತ್ರಿಗಳಿಗೆ ತಿಳಿಯದಂಥ ವಸ್ತುವೇ ಇಲ್ಲ. ಎಲ್ಲವನ್ನೂ ಕೂಡ ಅವರು ತಮ್ಮ ಗೂಢಚಾರದ ಮೂಲಕ ತಿಳಿದುಕೊಂಡಂಥವರು. ಚಾರೈ ಪಶ್ಯಂತಿ ರಾಜಾನಹ ಅಂತ ಒಂದು ಮಾತು, ಅರ್ಥಶಾಸ್ತ್ರದ ಮಾತು. ರಾಜರ ಕಣ್ಣು ಯಾರು ಅಂದರೆ ಗೂಢಚಾರರು. ಹೀಗೆ ಬಲವಾದಂತಹ ಗೂಢಚಾರ ವ್ಯವಸ್ಥೆ ಅವರಲ್ಲಿತ್ತು. ಹಾಗಾಗಿ ಕ್ರಿಯಮಾಣಂ ಕೃತಂ ವಾಪಿ ಚಾರೇಣಾಪಿ ಚಿಕೀರ್ಷಿತಂ. ಈಗೇನು ಕೆಲಸ ಮಾಡಬೇಕಾಗಿದೆ, ಮುಂದೇನು ಮಾಡಬೇಕಾಗಿದೆ, ಅಥವಾ ಹಿಂದೆ ಮಾಡಿದ್ದು ಯಾವುದಾದ್ರೂ ಅಡಿಗಲ್ಲಿ ಹಾಕಿದ್ದು ಅಥವಾ ಉದ್ಘಾಟನೆ ಮಾಡಿದ್ದು ಅದೆಲ್ಲ ಕಾರ್ಯರೂಪಕ್ಕೆ ಬಂದಿದೆಯೋ ಇಲ್ವೋ ಅಂತೆಲ್ಲನೂ ಅವ್ರು ಗಮನಿಸಿ ನೋಡ್ತಿದ್ರು. ಒಮ್ಮೆ ಅಡಿಗಲ್ಲಿ ಹಾಕಿ ಆಗಿದೆ, ಉದ್ಘಾಟನೆ ಮಾಡಾಗಿದೆ, ಆಯ್ತು ಬಿಟ್ಟು ಅನ್ನೋರಲ್ಲ. ಹೀಗೆಲ್ಲನೂ ಕೂಡ ಅವ್ರು ಗಮನಿಸಿ ನೋಡ್ತಿದ್ರು. ಕ್ರಿಯಮಾಣಂ ಮುಂದೆ ಮಾಡಬೇಕಾದ್ದನ್ನ, ಕೃತಂ ಹಿಂದೆ ಮಾಡಿದ್ದನ್ನ, ಕೊಟ್ಟಂತಹ ಧನ, ಬೊಕ್ಕಸದಿಂದ ಹೊರಗೆ ಹರಿದಂತಹ ಧನ ಸದ್ವಿನಿಯೋಗ ಆಗಿದೆಯೋ ಇಲ್ಲೋ ಯಾವಾಗಲೂ ಕೂಡ ಅದನ್ನು ತಮ್ಮ ಗೂಢಚಾರರ ಮೂಲಕ ತಿಳಿದುಕೊಂಡಂಥವ್ರು. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಬಲಿಷ್ಠವಾದಂತಹ ಗೂಢಚಾರರ ಪಡೆ ಅವರಲ್ಲಿತ್ತು. ಎಷ್ಟೋ ಬಾರಿ ನಾವು ಆಲೋಚನೆ ಮಾಡಿದ್ದೇವೆ, ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, IAS-ಗಳಾಗಲಿ IPS-ಗಳಾಗಲಿ ರಾಜಕಾರಣಿಗಳಾಗಲಿ ಎಲ್ಲರಿಗೂ ಕೂಡ ಮಹಾಭಾರತ ರಾಮಾಯಣದಂತ ಕೆಲವನ್ನ ಒಂಚೂರು ಓದಿಸಿ ಆಮೇಲೆ ಅವರಿಗೆ ಮುಂದೆ ರಾಜ್ಯವನ್ನು ನಡೆಸುವಂಥ ಕೆಲಸಗಳಾಗಲಿ IAS IPS-ಗಳಾದರೆ ಅವರಿಗೆ ಪ್ರೊಬೇಷನರಿ ಪೀರಿಯಡ್ ಎಲ್ಲ ಮುಗಿದು ಅವ್ರೇನು ಸೇವೆ ಕಾಯಂ ಆಗ್ತದಲ್ಲ, ಇಂಥದ್ರನ್ನ ಅವ್ರು ಪಾಸ್ ಆಗಿರಬೇಕು ಅಂತ ಅವ್ರಿಗೆ ಮಾಡಬೇಕು. ಅದೇನ ಆಗುವಂಥ ಕೆಲಸ ಅಲ್ಲ, ಸುಮ್ಮನೆ ಅಪೇಕ್ಷೆ ಅಷ್ಟೇ. ಅಂದರೆ ಅದಾಯ್ತು. ಆಗಲಿ ಇಲ್ಲಿ ರಾಜಕಾರಣಿಗಳಿರಲಿ, ಅಧಿಕಾರಿಗಳಾದರೂ ಕನಿಷ್ಠ ಪಕ್ಷ IAS IPS-ಗಳು ಮುಂದೆ 20-30 ವರ್ಷ ಸರ್ವಿಸ್ ಮಾಡಬೇಕಲ್ಲ. ಆ ಸರ್ವಿಸ್ ಮಾಡಲಿಕ್ಕೆ ಜನರಿಗೆ ಉಪಕಾರ ಮಾಡಲಿಕ್ಕಾಗಿ ಒಂದು ತಮ್ಮಲ್ಲಿ ಒಂದು ಯೋಗ್ಯತೆಯನ್ನು ಅವರು ಅಳವಡಿಸ್ಕೊಳ್ಬೋದಲ್ಲ, ಅದಕ್ಕಾಗಿ ಹೀಗೆ ಮಾಡ್ಬೋದಲ್ಲ ಅಂತ ಇರೋದೇ ಅದ್ರ ಸಲುವಾಗಿ. ಜನರಿಗೆ ಬೇಕಾದಂಥ ಎಲ್ಲ ವಿಷಯಗಳ ತರಬೇತಿ ಅವ್ರಿಗೆ ಆಗಲಿ ಅನ್ನೋ ದೃಷ್ಟಿಗಾಗಿ. ಆದರೆ ಆ ಆಧುನಿಕ ವಿದ್ಯಾಭ್ಯಾಸ ಏನಿದೆ ಅದ್ರ ಜೊತೆಗೆ ಈ ಪ್ರಾಚೀನ ವಿದ್ಯಾಭ್ಯಾಸನೂ ಕೂಡ ಸ್ವಲ್ಪ ಇದ್ದರೆ ಕಡ್ಡಾಯ ಅಂತ ಇದ್ದರೆ ಎಷ್ಟೋ ಒಳ್ಳೆಯದು ಅಂತ ನನಗೆ ಅನಿಸಿದ್ದೆ. ಅದೇನೆಂದರೆ ನಮ್ಮ ದೇಶದಲ್ಲಿ ಇಷ್ಟು ಕಡ್ಡಾಯ ಇಲ್ಲ ಇದು. ನಾವು ನಮ್ಮ ದೇಶದ ಶೈಕ್ಷಣಿಕ ವ್ಯವಸ್ಥೆ ಬಹಳ ಬಲಿಷ್ಠವಾಗಿದೆ, ಅದ್ಭುತವಾಗಿದೆ ಅಂತ ನಮ್ಮ ಬೆನ್ನು ನಾವೇ ತಪ್ಕೊಳ್ತೇವೆ. ಆದರೆ ಕೆಲವು ಕುಂದುಕೊರತೆಗಳಿವೆ. ಮತ್ತು ಪರದೇಶದ ಅರ್ಥವ್ಯವಸ್ಥೆಯಲ್ಲಿ ಎಷ್ಟೇ ದೋಷಗಳಿದ್ರೂ ಕೂಡ, ಅವರೆಷ್ಟೇ ಸ್ವೇಚ್ಛಾಚಾರಿಗಳಾಗಿದ್ರು ಕೆಲವು ಉತ್ತಮ ಅಂಶಗಳು ಅವರಲ್ಲಿವೆ. ಅದನ್ನು ಪರದೇಶದಲ್ಲಿರುವಂಥ ಕೆಲವರು ನನ್ನ ಬಂಧುಗಳು ನನಗೆ ಅದನ್ನು ತಿಳಿಸಿದ್ರು ಮೇಲಿನ ಮೇಲೆ. ಅದೇನು ಮಾಡ್ತಾರೆ ಅಂದರೆ, ಈ ವೈದ್ಯರು ಮತ್ತು ಇಂಜಿನಿಯರ್ಗಳು ಆಗ್ತಾರಲ್ಲ, ಆ ವೈದ್ಯರು ಇಂಜಿನಿಯರ್ಗಳಾಗಬೇಕಾದ್ರೆ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಆಗ್ತದಂತ. ಮೊದಲು ನಮ್ಮಲ್ಲಿ SSLC ಆದಮೇಲೆ ಅಲ್ಲಿಗೆ 16 ವರ್ಷ ಆಗಿರ್ತದೆ, 2 ವರ್ಷ ಮುಂದೆ PUC ಆಗ್ತದೆ. PUC ಆದ ಕೂಡಲೇ ನಿಮ್ಗೆ 18 ವರ್ಷ ಆಗಿರ್ತದೆ. ಮುಂದೆ ಒಂದು 4-5 ವರ್ಷ ನಿಮಗೆ MBBS ಅಥವಾ MBBS ಅಥವಾ BE ಇದನ್ನ ಯಾವುದಾದ್ರು ಓದಿಸ್ತಾರೆ, ಅಥವಾ ಬೇರೆ ಯಾವುದಾದ್ರು ಡಿಗ್ರಿಗಳನ್ನು ಮಾಡಿಸ್ತಾರೆ. ನೀವು ಆ ಡಿಗ್ರಿ ಮುಗಿಸಿ ಹೊರಗೆ ಬರಬೇಕಾದ್ರೆ ಸುಮಾರು 24-25 ವಯಸ್ಸಿನ ಹೊತ್ತಿಗೆ ನೀವು ಇಂಜಿನಿಯರ್ ಅಂದರೆ ಇಂಜಿನಿಯರ್ ಒಂದೇ. ಸೇತುವೆ ಹೇಗೆ ಕಟ್ಟಬೇಕು, ಮನೆ ಹೇಗೆ ಕಟ್ಟಬೇಕು ಅಂತ ಅಷ್ಟೇ ಗೊತ್ತು ಅವನಿಗೆ. ಮನುಷ್ಯರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ಸತ್ಪ್ರಜೆಯಾಗಿ ಹೇಗೆ ಬದುಕಬೇಕು ಅನ್ನೋ ತರಬೇತಿಯೂ ಅವನಿಗಿಲ್ಲ, ಆ ಕಾಳಜಿಯೂ ಅವನಿಗಿಲ್ಲ. ಇದು ಇನ್ನು ಇಂಜಿನಿಯರ್ಗಳು, ವೈದ್ಯರು, ಬೇರೆ ಎಲ್ಲ ಕ್ಷೇತ್ರದಲ್ಲಿರುವಂಥವ್ರ ಪರಿಸ್ಥಿತಿಯೂ ಹಾಗೆ. ಆದರೆ ಅಮೆರಿಕದಲ್ಲಿ ವ್ಯವಸ್ಥೆ ಏನಿದೆ ಅಂತಂದರೆ, ಪರದೇಶದೊಂದು ವ್ಯವಸ್ಥೆ ಹೇಗಿದೆ ಅಂತಂದರೆ, ಇಂಜಿನಿಯರ್ಗಳಾಗಬೇಕಾದ್ರೆ ಮತ್ತು ವೈದ್ಯರಾಗಬೇಕಾದ್ರೆ PUC ಮುಗಿಸಿದ ಕೂಡಲೇ ಅವರು ವೈದ್ಯರಾಗುವಂತಿಲ್ಲ, ಇಂಜಿನಿಯರ್ಗಳಾಗುವಂತಿಲ್ಲ. PUC ಮುಗಿಸಿದ ಮೇಲೆ 3-4 ವರ್ಷದ ಡಿಗ್ರಿ ಮಾಡಬೇಕು ಮೊದಲು. ಅಂದರೆ 18 ವರ್ಷದ ತನಕ ಅವರಲ್ಲಿ ಹೈಸ್ಕೂಲ್ ಪದ್ಧತಿ, 16 ತನಕ ಅಲ್ಲ, 18ನೇ ವರ್ಷದ ತನಕ PUCಯಲ್ಲಿ ಏನು ಶಿಕ್ಷಣ ಸಿಗ್ತದಲ್ಲ ಅದೆಲ್ಲ ಒಳಗೊಂಡಂತೆ 18 ವರ್ಷದ ತನಕ ಹೈಸ್ಕೂಲ್ ವ್ಯವಸ್ಥೆ. ಅಂದರೆ ಅಲ್ಲಿ ಅದು ನಮ್ಮ PUCಗೆ ಈಕ್ವಲ್ ಆಗ್ತದೆ. ಅಲ್ಲಿಂದ 3-4 ವರ್ಷ ಅವ್ರು ಡಿಗ್ರಿ ಮಾಡಬೇಕು. ಆ ಡಿಗ್ರಿಯಲ್ಲಿ ಮನಃಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಅಧ್ಯಾತ್ಮ, ಭಾಷೆ, ಇವೆಲ್ಲ ಕೆಲವು ಭಾಷೆಗಳನ್ನು ಅವ್ರು ಓದಬೇಕು. ಈ ಡಿಗ್ರಿ ಆದಮೇಲೆ ಮುಂದೆ ಆತ ಇಂಜಿನಿಯರ್ ಆಗಬೇಕು ಅಥವಾ ವೈದ್ಯನಾಗಬೇಕು. ಅಂದರೆ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಹ್ಯೂಮನ್ ಕನ್ಸರ್ನ್ ಡೆವಲಪ್ ಮಾಡಲಿಕ್ಕೆ ಸಲುವಾಗಿ ಅಂತ ಅವ್ರು ಹೇಳ್ತಾರೆ. ಮನುಷ್ಯನಿಗೆ
ತಾನು ಸಪ್ರಜೆಯಾಗಿ ಬದುಕಲಿಕ್ಕೆ ಏನು ತರಬೇತಿ ಬೇಕು ಅದನ್ನು ಅವನಿಗೆ ಕೊಡಿಸೋ ಸಲುವಾಗಿ ಇಷ್ಟು ಬಲವಾದಂಥ ತರಬೇತಿ ಅವ್ರು ಕೊಡ್ತಾರೆ. ಅಂದ ಮಾತ್ರಕ್ಕೆ ಅಲ್ಲಿ ದೇಶದ ಜನ ನಮ್ಮ ದೇಶಕ್ಕಿಂತ ಸತ್ಪ್ರಜೆಗಳಾಗಿದ್ದಾರೆ, ಅವರೆಲ್ಲ ಸತ್ಯಾರಿತ್ವವುಳ್ಳವರಾಗಿದ್ದಾರೆ ಅಂತಲ್ಲ. ಆದರೆ ಅಂಥ ಒಂದು ಪ್ರಯತ್ನ ಅವರಿಂದ ನಡೆದಿದೆ. ಅಂಥ ಕೆಲವು ವ್ಯವಸ್ಥೆಗಳನ್ನು ನಾವು ರೂಢಿಸ್ಕೊಳ್ಬೇಕು. ನಾವು ನಮ್ಮ ಸುತ್ತಮುತ್ತಲಿರುವಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಮರ್ಥರಾಗಿರೋದಿಲ್ಲ. ಲೋಕದ ಬಂಕ ನೀವೇ ಕಿಸಿದ್ದೀವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಹಾಗೆ IASಗಳು IPSಗಳು ಇದು ಓದಬೇಕಾಗಿ ಇದನ್ನೆಲ್ಲ ಅವ್ರಿಗೆ ಕಡ್ಡಾಯ ಮಾಡಬೇಕು ಅಂತ ನಾವು ಹೇಳೋ ಬದಲು IASಗಳು IPSಗಳು ಆದವರು ರಾಜಕಾರಣಿಗಳಾದವರು ಇದನ್ನು ತಾವು ಸ್ವೇಚ್ಛೆಯಿಂದ ಓದುವಂಥ ಪರಿಪಾಠವನ್ನು ಬೆಳೆಸ್ಕೋಬೇಕು ಅಂತ ಅದು ನನ್ನ ಮಾತಿನ ಉದ್ದೇಶ ಅಷ್ಟೇ. ಬರೀ ಅವರಷ್ಟೇ ಅಲ್ಲ, ಎಲ್ಲ ಪ್ರಜೆಗಳು ಕೂಡ ಸತ್ಪ್ರಜೆಗಳಾಗಬೇಕು ಅಂತ ಬಯಸುವಂಥವರೆಲ್ಲರೂ ಕೂಡ ಇದರ ಸಾರವನ್ನು ತಮ್ಮ ತನುಮನಗಳಲ್ಲಿ ರೂಢಿಸಿಕೊಂಡ್ರೆ ಅದರಿಂದ ಅವರಿಗೆ ಎಷ್ಟೋ ಅನುಕೂಲ. ಹೀಗೆ ಬಲವಾದಂತಹ ಗೂಢಚಾರ ವ್ಯವಸ್ಥೆ ಅವರಲ್ಲಿ ಇದ್ದಿದ್ದರಿಂದ ನಡೆಯುವಂಥ ಎಲ್ಲ ಸಂಗತಿಗಳನ್ನು ಕೂಡ ಅವರು ತಿಳ್ಕೊಳ್ತಿದ್ರು. ಪರದೇಶದ ವಿದ್ಯಮಾನಗಳನ್ನು ಕೂಡ ಅವರು ತಿಳ್ಕೊಳ್ತಿದ್ರು. ಈಗ ಅನುಸರಿಸಿರುವಂಥ ನೀತಿ ಯಾವುದೋ ಒಂದು ಯೋಜನೆ, ಯಾವುದೋ ಒಂದು ಪಂಚವಾರ್ಷಿಕ ಯೋಜನೆಯೋ ಮತ್ತೊಂದು ಅಂತ ಯೋಜನೆ ನಡೆದಿದ್ರೆ ಆ ಯೋಜನೆಯಲ್ಲಿರುವಂಥ ಕುಂದು ಕೊರತೆಗಳೇನು, ದೋಷಗಳೇನು, ಇದು ಹೀಗೆ ಮುಂದುವರಿಸಬೇಕೆ ಬೇಡವೆ, ಇದಕ್ಕೇನಾದ್ರು ಬದಲಾವಣೆ ತರಬೇಕೆ, ಅಥವಾ ಯೋಜನೆಯನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಿ ಬೇರೆಯನ್ನೇ ತರಬೇಕೆ, ಇದನ್ನೆಲ್ಲ ಅವರು ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬಲ್ಲಂಥವರಾಗಿದ್ದರು. ವ್ಯವಹಾರದಲ್ಲಿ ಕುಶಲರಾಗಿದ್ದರು. ಗುಣ ದೋಷಗಳ ವಿಮರ್ಶೆ ಇಲ್ಲದೆ, ಮಾಡಬೇಕು ಮಾಡಬಾರದು ಅಂತ ವಿಮರ್ಶೆ ಇಲ್ಲದೆ ಯಾವ ಕಾರ್ಯವನ್ನು ಕೂಡ ಅವರು ಮಾಡ್ತಿರ್ಲಿಲ್ಲ. ಮತ್ತು ರಾಜ ಈ 8 ಜನರನ್ನು ಸುಮ್ಮನೆ ಇಟ್ಕೊಂಡಿರಲಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಅವ್ರನ್ನ ಇಟ್ಕೊಂಡಿರಲಿಲ್ಲ. ಅವ್ರನ್ನ ಪರಿಪರಿಯಾಗಿ ಪರೀಕ್ಷೆ ಮಾಡಿದ್ನಂತೆ. ಅವ್ರ ಹಿನ್ನೆಲೆಯನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಿ ಅವ್ರನ್ನೆಲ್ಲ ತಮ್ಮ ಮಂತ್ರಿಗಳನ್ನಾಗಿ ಇಟ್ಕೊಂಡಿದ್ದ. ಆಗಿನ ಪದ್ಧತಿಯೇ ಹಾಗಿತ್ತು. ಯಾವ ಕಾಲದಲ್ಲಿಯೂ ಕೂಡ ತಮ್ಮ ಮಗನೇ ತಪ್ಪು ಮಾಡಿದ್ರು ಕೂಡ ಆ ಮಗನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅವ್ರು ಹಿಂಜರಿಯುವಂಥವ್ರಾಗಿರಲಿಲ್ಲ. ಇದು ಅವರ ಹೆಗ್ಗಳಿಕೆ ಆಗಿತ್ತು. ರಾಜ್ಯದ ಆದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಯಾವಾಗಲೂ ಅವ್ರಿಗೆ ಆಸಕ್ತಿ. ರಾಜ್ಯದ ಸಂಪತ್ತು ಹೆಚ್ಚಬೇಕು ಅಂತ ಪ್ರತಿಯೊಬ್ಬರದ್ದು ಗುರಿ ಅದು. ಅಸಂತುಷ್ಟೋ ಭಿಗೋನಷ್ಟಃ ಸಂತುಷ್ಟಸ್ತು ಮಹೀಪತಿ ಅಂತ ಒಂದು ಮಾತು. ಅದೇನು ಮಾತಂದ್ರೆ, ಬ್ರಾಹ್ಮಣನಾದವನು ಅಸಂತುಷ್ಟನಾಗಿರುತ್ತೆ, ಅವನು ಹಾಳಾಗಿ ಹೋಗ್ತಾನೆ. ಏನು ಬರ್ತದೋ ಅಲ್ಪ ಅದರಿಂದಲೇ ಆತ ಸಂತುಷ್ಟನಾಗಿರಬೇಕು, ಅಲ್ಪ ಸಂತುಷ್ಟನಾಗಿರಬೇಕು. ಆದರೆ ಮಹೀಪತಿ ರಾಜ, ಮಂತ್ರಿಗಳು ಇವರು ಯಾವತ್ತೂ ಕೂಡ ಸಂತುಷ್ಟರಾಗಬಾರ್ದು. ಇಷ್ಟು ಸಾಕು, ನಮ್ಮ ರಾಜ್ಯ ಇಷ್ಟು ಡೆವಲಪ್ಡ್ ಆದ್ರೆ ಸಾಕು, ಇದಕ್ಕಿಂತ ಹೆಚ್ಚಿನ ಏನು ಆಗಬೇಕಾಗಿಲ್ಲ ಅಂತ ಅವ್ರು ಸಂತುಷ್ಟರಾಗಬಾರ್ದು. ಯಾವತ್ತೂ ಕೂಡ ಅವರು ಅತೃಪ್ತರಾಗೇ ಇರಬೇಕು, ಸ್ವಂತದ ವಿಷಯಕ್ಕಲ್ಲ, ರಾಜ್ಯದ ವಿಷಯಕ್ಕೆ. ಹೀಗೆ ಅಸಂತುಷ್ಟನಾದಂತಹ ಬ್ರಾಹ್ಮಣ ಹಾಳಾದ, ಸಂತುಷ್ಟನಾದಂತಹ ರಾಜ ಹಾಳಾದ ಅಂತ ಒಂದು ಸುಭಾಷಿತ ಇದೆ. ಹೀಗೆ ರಾಜ್ಯದ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಸೈನ್ಯದ ಸಂಗ್ರಹವನ್ನು ಹೆಚ್ಚು ಮಾಡಲಿಕ್ಕೆ, ಮಿಲಿಟರಿ ಪವರ್ ಹೆಚ್ಚು ಮಾಡಲಿಕ್ಕೆ ಯಾವತ್ತೂ ಅವರಿಗೆ ಆಸಕ್ತಿ. ಒಬ್ಬ ವ್ಯಕ್ತಿ ಯಾರಾದರೂ ವೈಯಕ್ತಿಕವಾಗಿ ತಮ್ಮ ಶತ್ರು ಆಗಿದ್ದರೂ ಕೂಡ ತಮಗೆ ಯಾವುದೇ ಕಾರಣಕ್ಕೆ ಬೇಡಾಗಿರಲಿ, ಆದರೆ ಆತ ನಿರ್ದೋಷಿಯಾಗಿದ್ದರೆ ಅವನಿಗೆ ಇವರು ಶಿಕ್ಷೆ ಕೊಡುವಂಥವ್ರಲ್ಲ. ತಮ್ಮ ಕೈಯಲ್ಲಿರುವಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆತನ ಮೇಲೆ ಸೇಡು ತೀರಿಸಿಕೊಳ್ಳುವಂಥವ್ರಲ್ಲ. ತಮಗೆ ಬೇಡಾದವನಾಗಿರ್ಬೋದು, ಆದರೆ ಆತ ನಿರ್ದೋಷಿ ಆಗಿದ್ದರೆ ಆತನನ್ನು ಅವರು ಏನೂ ಮಾಡ್ತಿರ್ಲಿಲ್ಲ. ಆದರೆ ತಮಗೆ ಬೇಕಾದವನಾಗಿದ್ದರೆ ಆತ ಒಂದು ವೇಳೆ ದೋಷಿ ಆಗಿದ್ದರೂ ಕೂಡ, ತನ್ನ ಮಗನೇ ಆಗಿದ್ದರೂ ಕೂಡ ಆತನ ಮೇಲೆ ಅವರು ದಂಡ ಎತ್ತಿದ್ರು. ಹೀಗೆ ದಶರಥನ ಆಸ್ಥಾನದಲ್ಲಿ ಏನು ಮಂತ್ರಿಗಳಿದ್ರು, ಅವರ ರಾಜ್ಯ ಪರಿಪಾಲನೆಗೆ ಅಂಗಭೂತವಾದಂಥ ಗುಣಗಳ ವರ್ಣನೆ ಏನಿದೆ, ಆ ಗುಣಗಳ ವರ್ಣನೆ ಇನ್ನೂ ಕೂಡ ಮುಂದುವರೆದಿದೆ. ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ.